ಸಂಪೂರ್ಣವಾಗಿ ಕೇಳೋದ್ರಲ್ಲಿರ್ಲಿ. ಯಾಕಂತ ಹೇಳಿದ್ರೆ ವಾರದಲ್ಲಿ ಪೂರ್ತಿ ಎಲ್ಲಾ ಕಾರ್ಯಗಳಲ್ಲಿ ತೊಡಗಿರ್ತೀವಿ. ಒಂದು ಗಂಟೆಗಳ ಕಾಲ ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ತಲ್ಲೀನರಾಗಿರೋದು, ಇದು ಈ ಸಮಯ ನಮಗೆ ಎಷ್ಟೇ ದುಡ್ಡು ಕೊಟ್ಟರು ಸಿಗೋದಿಲ್ಲ. ಬೇರೆ ಏನ್ ಬೇಕಾದ್ರೂ ಪಡ್ಕೊಳ್ಬೋದು ನಾವು ಜಗತ್ತಿನಲ್ಲಿ. ಆದ್ರೆ ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಭಾಗವತದ ಈ ಶಬ್ದ ಇದೆಯಲ್ಲ, ಇದು ನಾವು ದುಡ್ಡು ಕೊಟ್ಟು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ತಗೊಳ್ಬೋದು ದುಡ್ಡು ಕೊಟ್ಟು, ಆದ್ರೆ ಆ ಶಬ್ದ ಮತ್ತು ಅದರಲ್ಲಿ ಸಿಗುವಂತಹ ನೆಮ್ಮದಿ ಇದೆಯಲ್ಲ, ಅದು ದುಡ್ಡಿಂದ ತಗೊಳ್ಳೋದಕ್ಕಾಗೋದಿಲ್ಲ. ಭಗವಂತನ ಭಕ್ತಿ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಬರೀ ಸತ್ಸಂಗದಲ್ಲಿ ಮಾತ್ರ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸತ್ಸಂಗದಲ್ಲಿ ಬಂದಾಗ್ಲೂ ನಾವು ಎಷ್ಟು ನಮ್ಮ ಹೃದಯ ಅದಕ್ಕೋಸ್ಕರ ಕಾಯ್ತಾ ಇರುತ್ತೆ, ಅದಕ್ಕೋಸ್ಕರ ಎಷ್ಟು ಹಸಿವಿರುತ್ತೆ, ಆಗ ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ನಾವು ತುಂಬಾ ಎಲ್ಲರೂ ಉತ್ಸಾಹದಿಂದ ಸತ್ಸಂಗದಲ್ಲಿ ಬಂದಿದ್ದೀರಿ. ನಾನು ಏನು ಕೇಳಿದ್ದೀನಿ ಇಲ್ಲ ಓದಿದ್ದೀನಿ ಅದೆಲ್ಲವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ದಿನ ಒಬ್ಬ ವ್ಯಕ್ತಿ ಟ್ರೈನಲ್ಲಿ ಹೋಗ್ತಾ ಇರುವಾಗ ಟಿ ಟಿ ಇರ್ತಾರಲ್ಲ, ಟಿ ಟಿ ಅವರಿಗೆ ಒಂದು ವ್ಯಾಲೆಟ್ ಪರ್ಸ್ ಸಿಕ್ತು ಟ್ರೈನ್ನಲ್ಲಿ. ಆ ವ್ಯಕ್ತಿ ಆ ಪರ್ಸ್ ನೋಡಿದ ತಕ್ಷಣ ಸಾಮಾನ್ಯವಾಗಿ ಯಾರ್ದೋ ಕಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳಿ ಅವ್ನು ಕೇಳ್ತಾ ಇದ್ದ, ಯಾರ್ದಿದು ಪರ್ಸು ಅಂತ ಹೇಳಿ. ಆಮೇಲೆ ಆ ವ್ಯಕ್ತಿ ಪರ್ಸ್ನಲ್ಲಿ ಏನಿದೆ ಅಂತ ನೋಡಿದ್ದ, ಒಂದು 100 ರೂಪಾಯಿ ಇದೆ ಅಷ್ಟೇ, ಹೆಚ್ಚೇನಿಲ್ಲ. ಆಮೇಲೆ ಒಂದು ಫೋಟೋ ಇತ್ತು ಕೃಷ್ಣಂದು. ಆಮೇಲೆ ಯಾರ್ದು ಅಂತ ಕೇಳ್ತಾ ಇದ್ದ ಎಲ್ಲರಿಗೂ. ಆಮೇಲೆ ಅಲ್ಲಿ ಒಬ್ಬ ಮುದುಕ, ವಯಸ್ಸಾಗ್ಬಿಟ್ಟಿತ್ತು, ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಬರ್ತಾ ಇದ್ದ. ಅವನು ಹೇಳ್ತಾ ಇದ್ದ ಇದು ನಂದು ಅಂತ ಹೇಳಿ. ಆಮೇಲೆ ಆ ಟಿಟಿಗೆ ಅನ್ನಿಸ್ತು, ಈ ವ್ಯಕ್ತಿ ಹೆಂಗ್ ಗೊತ್ತಾಗುತ್ತೆ, ನಾವು ಸುಮ್ಮನೆ ಕೊಟ್ಬಿಡೋದಕ್ಕಾಗೋದಿಲ್ಲ ಅಲ್ಲ, ಏನ್ ಗುರುತು ಇದು ನಿಂದೆ ಸೇರಿರುವುದು ಅಂತ ಹೇಳಿ ಏನು. ಆಗ ಆ ವ್ಯಕ್ತಿ ಹೇಳಿದ, ಅದ್ರಲ್ಲಿ ಕೃಷ್ಣಂದು ಫೋಟೋ ಇದೆ ಅಂತ. ಆಗ ಆ ಟಿಟಿ ಹೇಳ್ತಾ ಇದ್ರು, ಎಷ್ಟೋ ಜನ ಇಟ್ಕೊಂಡಿರ್ತಾರೆ ಕೃಷ್ಣನ್ ಫೋಟೋ, ನಿನ್ ಫೋಟೋ ಯಾಕಿಲ್ಲ ಅಂತ ಹೇಳಿದ. ನಿನ್ ಫೋಟೋ ಇರ್ಬೇಕು, ನಿನ್ ಪರ್ಸು ಅಂತ ಹೇಳಿದ್ರೆ, ಹೌದಲ್ಲ. ಆಗ ಆ ವ್ಯಕ್ತಿ ಹೇಳ್ತಾ ಇದ್ದ, ಯಾಕೆ ನನ್ನ ಫೋಟೋ ಇಲ್ಲ ಅಂತ ಕಾರಣ ಹೇಳ್ತೀನಿ. ಈ ಪರ್ಸ್ ಇದೆಯಲ್ಲ, ಇದು ನಮ್ ತಂದೆ ಕೊಟ್ಟಿದ್ದು. ನಾನು ಸಣ್ಣ ಹುಡುಗ ಇದ್ದಾಗ ನಮ್ ತಂದೆ ಕೊಟ್ರು. ಆಗ ನಮ್ ತಂದೆ ತಾಯಿ ನನಗೆ ತುಂಬಾ ಆತ್ಮೀಯರಾಗಿದ್ರು, ಪ್ರಿಯರಾಗಿದ್ರು. ಅವ್ರ ಆರಾಧ್ಯ ದೇವರೇ ಆಗ್ಬಿಟ್ಟಿದ್ರು ನನಗೆ. ಆಗ ನಾನು ಪರ್ಸ್ನಲ್ಲಿ ನಮ್ ತಂದೆ ತಾಯಿ ಫೋಟೋ ಇಟ್ಟಿದ್ದೆ. ಆಮೇಲೆ ನಾನು ಸ್ವಲ್ಪ ಯುವಕ ಆದೆ. ಯುವಕ ಆದ್ಮೇಲೆ ನನಗೆ ಸ್ವಲ್ಪ ನನ್ನ ಶರೀರದ ಸೌಂದರ್ಯದ ಮೇಲೆ ನನಗೆ ಇನ್ನೂ ಹೆಚ್ಚು ಸ್ವಲ್ಪ ಮೋಹ ಬೆಳೀತು. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಮೈಕೈ ಇದ್ದಷ್ಟು ಪುಷ್ಟವಾಗಿತ್ತು. ಆಮೇಲೆ ನನಗನ್ನಿಸ್ತು, ನಮ್ಮ ತಂದೆ ತಾಯಿ ಫೋಟೋ ತೆಗೆದು ಹಾಕ್ತೆ, ನನ್ನ ಫೋಟೋ ಇಟ್ಟೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನ್ನ ಮದುವೆ ಆಯ್ತು. ಆಮೇಲೆ ನನಗೆ ಸುಂದರವಾದಂಥ ಹೆಂಡತಿ ಇದ್ಲು. ಅವಳ ಮುದ್ದಾದ ಮುಖ ನಾನು ನೋಡ್ಬೇಕು ಅಂತ ಹೇಳಿ ಯಾವಾಗ ಅವಳ ಫೋಟೋ ಇಟ್ಟೆ ನಾನು. ಆಮೇಲೆ ನನಗೆ ಒಂದು ಸಣ್ಣ ಮಗು ಇತ್ತು, ತುಂಬಾ ಸುಂದರವಾಗಿತ್ತು. ಯಾವಾಗಲೂ ಆ ಮಗು ಮುಖ ನೋಡ್ಬೇಕು ಅಂತ ಹೇಳಿ ಆಮೇಲೆ ಹೆಂಡತಿ ಫೋಟೋ ತೆಗ್ದೆ, ಆಮೇಲೆ ಆ ಮಗು ಫೋಟೋ ಇಟ್ಟೆ. ಆಮೇಲೆ ಈಗ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. ಈಗ ನಮ್ಮ ತಂದೆ ತಾಯಿ ಹೋಗಿ ಸಾಕಷ್ಟು ವರ್ಷಗಳಾಗೋಯ್ತು. ನನ್ನ ಹೆಂಡತಿನೂ ಮುದುಕಿ ಆಗೋಗ್ಬಿಟ್ಲು, ಅವಳು ಬಿಟ್ಟೋಗ್ಬಿಟ್ಲು ನನ್ನ. ಆಮೇಲೆ ಈ ಸಣ್ಣ ಪುಟ್ಟ ಇದ್ನಲ್ಲ, ಇವನೀಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಮದುವೆನೂ ಆಗೋಗ್ಬಿಟ್ಟಿದೆ. ಈಗ ಇವಂದೇ ಒಂದು ಸಣ್ಣ ಕುಟುಂಬ ಇದೆ. ಆದ್ರೆ ಈಗ ಅವನ ಹತ್ರ ಸಮಯ ಇಲ್ಲ ನನ್ನನ್ನು ನೋಡ್ಕೊಳ್ಳೋದಕ್ಕೂ. ಈಗ ನನ್ನ ಅವಸ್ಥೆ ಈ ರೀತಿ ಆಗೋಗ್ಬಿಟ್ಟಿದೆ. ಈಗ ನನಗೆ ಅನ್ನಿಸ್ತಾ ಇದೆ, ನನಗೆ ಸತತವಾಗಿ ಆಶ್ರಯ ಕೊಡೋನು ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ. ಅವನು ಮೊದಲು ಕೊಡ್ತಾ ಇದ್ದ, ಆದ್ರೆ ನಾನು ಅದನ್ನ ಗುರುತಿಸಿರ್ಲಿಲ್ಲ. ಈಗ ನನಗೆ ಅನುಭವ ಆಗ್ತದೆ. ಅದಕ್ಕೋಸ್ಕರ ನಾನು ಬರೀ ಈ ಕೃಷ್ಣನ ಫೋಟೋ ಇಟ್ಟಿದ್ದೀನಿ. ಈಗ ನನ್ನ ಏಕೈಕ ಆಶ್ರಯ ಕೃಷ್ಣ ಇದ್ದಾನೆ ಅಂತ ಹೇಳಿ ನನಗೆ ಅನುಭವ ಆಗ್ತಾ ಇದೆ.
ಎಷ್ಟೋ ಬಾರಿ ನನಗೆ ಅನ್ನಿಸ್ತಾ ಇತ್ತು ಕೃಷ್ಣ ಇದಾನೆ ಅಂತ ಹೇಳಿ. ಆದ್ರೆ ಸಂಪೂರ್ಣ ಈ ಜಗತ್ತಿನಲ್ಲಿ ನಾನು ಹೋಗ್ಬಿಟ್ಟಿದ್ದೆ ಬೇರೆ ಬೇರೆ ಇದ್ರಲ್ಲಿ. ಆದ್ರೆ ಈಗ ನನಗೆ ನಿಜವಾಗಿಯೂ ಅನ್ನಿಸ್ತಾ ಇದೆ, ಜಗತ್ತಿನಲ್ಲಿ ಎಲ್ಲ ಇರ್ತಾರೆ, ಎಲ್ಲ ನಡೀತಾ ಇರುತ್ತೆ, ಕರ್ತವ್ಯಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಈ ಕೃಷ್ಣನ ಜೊತೆ ನನ್ನ ಸಂಬಂಧ ಇದೆಯಲ್ಲ, ಅದನ್ನ ನಾನು ಗಟ್ಟಿಪಡಿಸ್ಕೊಳ್ಳೋದಕ್ಕೆ ನಾನು ಹೆಚ್ಚು ಏನು ಮಾಡಿರ್ಲಿಲ್ಲ ಕೆಲಸ. ಈಗ ನಿಜವಾಗಿಯೂ ನನ್ನ ಜೀವನದಲ್ಲಿ ಸತತವಾಗಿ ಸಂಗಾತಿಯಾಗಿ ಒಬ್ಬರೇ ಒಬ್ಬರು ವ್ಯಕ್ತಿ ಇರ್ತಾನೆ. ಅದ್ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ. ಅದಕ್ಕೋಸ್ಕರ ಆ ವ್ಯಕ್ತಿಯನ್ನ ನಾನು ನನ್ನ ಜೀವನದಲ್ಲಿ ಸದೈವ ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ನಾನು ಯಾವಾಗಲೂ ನನ್ನ ಪರ್ಸ್ನಲ್ಲಿ ಯಾವಾಗಲೂ ಕೃಷ್ಣನ ಫೋಟೋ ಇಟ್ಟಿರ್ತೇನೆ. ಆ ಟಿಟಿಗೆ ಅನ್ನಿಸ್ತು ನನ್ನ ಪರ್ಸ್ನಲ್ಲೂ ಬೇರೆ ಯಾರ್ಯಾರದೋ ಫೋಟೋ ಇದೆ, ನಾನು ಬೇಗ ಕೃಷ್ಣಂದು ಫೋಟೋ ಇಡಬೇಕು ಅಂತ ಹೇಳಿ. ನಮ್ಮ ಜೀವನದಲ್ಲೂ ನಮ್ಮ ಹೃದಯದಲ್ಲಿ ಬರೀ ಪರ್ಸ್ ಅಲ್ಲ, ನಮ್ಮ ಹೃದಯದಲ್ಲಿ ಬೇರೆ ಬೇರೆ ಚಿತ್ರಗಳಿದೆ. ಬೇರೆ ಬೇರೆ ಕೆಲವು ಸಲ ವ್ಯಕ್ತಿಗಳ ಚಿತ್ರ ಇದೆ, ಕೆಲವು ಸಲ ವಸ್ತುಗಳ ಚಿತ್ರಗಳಿದೆ. ಆದ್ರೆ ಆ ಎಲ್ಲಾ ಚಿತ್ರಗಳು ಕೆಲವುಗಳ ಸಮಯಗಳ ಕಾಲ, ಕೆಲವು ಕ್ಷಣಗಳ ಕಾಲ ಅದು ತುಂಬಾ ಪ್ರಭಾವವಾಗಿ ನಮ್ಮ ಹೃದಯದಲ್ಲಿ ಬೀರ್ತಾ ಇರುತ್ತೆ. ಆದ್ರೆ ಪ್ರಮುಖವಾಗಿ ನಾವು ಕೃಷ್ಣನ ಆಶ್ರಯದಲ್ಲಿ ಇಟ್ಕೊಂಡಿದ್ರೆ ಆ ಕೃಷ್ಣನ ಆಶ್ರಯವನ್ನು ನಾವು ಅನುಭವ ಮಾಡಬಹುದು ನಮ್ಮ ಜೀವನದಲ್ಲಿ. ಆ ಕೃಷ್ಣನನ್ನ ನಮ್ಮ ಜೀವನದಲ್ಲಿ ಆಶ್ರಯವನ್ನಾಗಿ ನಾವು ಸ್ವೀಕಾರ ಮಾಡಿದ್ರೆ ಏನು ನಮಗೆ ಫಲ ಸಿಗುತ್ತೆ? ಎಲ್ಲರೂ ಕೇಳ್ತಾರೆ, ಹೌದಲ್ಲ? ಈ ಜಗತ್ತಿನಲ್ಲಿ ಏನಾದ್ರು ಸ್ವಲ್ಪ ಮಾಡಿದ್ರೆ ಏನಾದ್ರು ಸಿಗುತ್ತೆ ನನಗೆ. ನಾ ಕೆಲಸ ಮಾಡಿದೆ, ತಿಂಗಳಿಗೆ ನನಗೆ ಸಂಬಳ ಸಿಗುತ್ತೆ. ನಾನು ಯಾರಿಗಾದ್ರು ಏನಾದ್ರು ಇದು ಮಾಡಿದ್ರೆ ರಿಟರ್ನ್ ಏನಾದ್ರು ನನಗೆ ಸಿಗುತ್ತೆ. ನಾ ಕೃಷ್ಣನು ಮಾಡಿದ್ರೆ ಏನ್ ಸಿಗುತ್ತೆ ನನಗೆ? ಕೃಷ್ಣ ಏನಾದ್ರು ಕೊಡ್ತಾರ ವಾಪಸ್? ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಹೌದಲ್ಲ? ಇವತ್ತು ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗುತ್ತೆ. ಕೃಷ್ಣನಿಗೆ ನಾವು ಏನಾದ್ರೂ ಕೊಟ್ರೆ ಏನು ನಮಗೆ ಸಿಗುತ್ತೆ ಇನ್ ರಿಟರ್ನ್? ಒಂದು ದಿನ ಶ್ರೀಕೃಷ್ಣ ಗೋಕುಲದಲ್ಲಿ ಸಣ್ಣ ಬಾಲಕನಾಗಿ ಅವರು ಇಷ್ಟೊಂದು ಬಾಲ್ಯ ಲೀಲೆಗಳನ್ನ ಮಾಡ್ತಾ ಇದ್ರು. ಬಾಲ್ಯ ಲೀಲೆಗಳನ್ನ ಮಾಡ್ತಾ ಇರುವಾಗ ಕೃಷ್ಣನಿಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ನೋಡಿ ಶ್ರೀಕೃಷ್ಣ ಸಂಪೂರ್ಣ ಜಗತ್ತಿನ ನಾಥ, ಹೌದಲ್ಲ? ನಾನು ಬೆಳಿಗ್ಗೆನೂ ಇದನ್ನ ಹೇಳ್ತಾ ಇದ್ದೆ. ಅವರು ಸಂಪೂರ್ಣ ಸರ್ವ ಆಕರ್ಷಕನೂ ಹೌದು, ಸರ್ವ ಜಗತ್ತಿನ ಪೋಷಕರು ಹೌದು, ಜಗತ್ತಿನ ನಿರ್ಮಾಣ ಸೃಷ್ಟಿಕರ್ತ ಎಲ್ಲಾನು ಮಾಡ್ತಾ ಇದ್ದಾರೆ. ಆದ್ರೆ ಭಕ್ತರ ಜೊತೆ ಅವರ ಸಂಬಂಧ ಇದೆಯಲ್ಲ ತುಂಬಾ ಆತ್ಮೀಯವಾಗಿದೆ. ಅವರು ಸಂಪೂರ್ಣ ಜಗತ್ತೇ ಹೊರತಾ ಇದ್ರು ಅವ್ರ ತಂದೆ ನಂದ ಮಹಾರಾಜರು ಅವ್ರ ಚಪ್ಪಲಿ ಹೊರೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ನೀವೆಷ್ಟು ಜನ ನೋಡಿರ್ಬೋದು, ಕೃಷ್ಣ ನಂದ ಮಹಾರಾಜರ ಚಪ್ಪಲಿ ಅವ್ರ ತಲೆ ಮೇಲೆ ಇಟ್ಕೊಂಡು ಭಾರ ಹೊರೋದಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ಅವ್ರು ನಡೀತಾ ಇದ್ದಾರೆ. ಯಾಕೆ? ಆ ಭಾರ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಭಕ್ತರು ನನಗಿಂತ ಮಿಗಿಲು, ಅದಕ್ಕೋಸ್ಕರ ತಲೆ ಮೇಲೆ ಇಟ್ಕೊಳ್ತಾ ಇದಾರೆ. ನೋಡಿ, ನಾವೆಲ್ಲರೂ ತಿಲಕ್ ಹಾಕೊಳ್ತಿದ್ದೀವಿ. ಇದೇನಿದು? ಭಗವಂತನ ಪಾದದ ಚಿಹ್ನೆ ಅಲ್ಲ. ಆಮೇಲೆ ಇದು ತುಳಸಿ. ಕೃಷ್ಣನು ಹಾಕೊಂಡಿದ್ದಾನಲ್ಲ ತಿಲಕ್, ಅವನೇನ್ ಹಾಕೊಂಡಿರೋದು? ಅದು ಭಕ್ತರ ಪಾದ ಚಿಹ್ನೆ. ಇದು ಭಗವಂತ ಹಾಕೊಂಡಿದ್ದಾರೆ. ಭಗವಂತ ಎಷ್ಟು ದಯಾಳು ಅಂತ ಹೇಳಿದ್ರೆ ಅವರು ಅವರ ಭಕ್ತರ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಆ ಭಕ್ತರು ಎಷ್ಟು ನನಗಿಂತ ಮಿಗಿಲು ಅಂತ ಹೇಳಿ ಭಗವಂತ ಅವ್ರ ಭಕ್ತರ ಪಾದವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಭಗವಂತ ಅವರ ಭಕ್ತರ ಜೊತೆ ಅದ್ಭುತವಾದಂತ ಲೀಲೆಗಳನ್ನ ಮಾಡ್ತಾ ಇದ್ರು. ಈ ಸನ್ನಿವೇಶದಲ್ಲಿ ಅಲ್ಲಿ ಒಬ್ಳು ಪುಲಿಂದ ಒಬ್ಬ ಸ್ತ್ರೀ, ಅವಳು ಕಾಡಿನಲ್ಲಿರೋರು ಸಾಮಾನ್ಯವಾಗಿ ಅಲ್ಲಿ ಫಲಗಳನ್ನೆಲ್ಲ ಕಿತ್ಕೊಂಡು ಅದನ್ನ ಮಾರಾಟ ಮಾಡ್ಕೊಂಡು ಅವರು ಏನ್ ಮಾಡ್ತಾ ಇದ್ರು, ಅವ್ರ ಜೀವನ ನಡೆಸ್ತಾ ಇದ್ರು. ಈ ರೀತಿ ನಡೆಸ್ತಾ ಇರುವಾಗ ಅವಳಿಗೆ ಅನ್ನಿಸ್ತಾ ಇತ್ತು, ಗೋಕುಲದಲ್ಲಿ ನಂದ ಮಹಾರಾಜರ ಮನೆಯಲ್ಲಿ ಒಂದು ಪುಟ್ಟ ಬಾಲಕ ಇದ್ದಾನೆ, ತುಂಬಾ ಸುಂದರವಾಗಿದ್ದಾನೆ, ಅವನನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಇವಳು
ಹಣ್ಣನ್ನ ಮಾರಾಟ ಮಾಡೋದಕ್ಕೋಸ್ಕರ ನಂದ ಮಹಾರಾಜರ ಮನೆ ಹತ್ರ ಬರ್ತಾ ಇರ್ತಾಳೆ. ಹಣ್ಣು ಬೇಕಾ ಅಂತ ಹೇಳಿ ಅವಳು ಕಿರ್ಚ್ಕೊಂಡು ಮಾರಾಟ ಮಾಡ್ತಾ ಇರ್ತಾಳೆ. ಆಗ ಬೇರೆ ಬೇರೆಯವರು ಬಂದು ಹಣ್ಣನ್ನ ಆಗ ಹೇಗೆ ತಗೊಳ್ತಾ ಇದ್ರು ಅಂತ ಹೇಳಿದ್ರೆ, ಏನಾದ್ರು ಧಾನ್ಯಗಳನ್ನ ಅವರು ಕೊಡ್ತಾ ಇದ್ರು, ಮತ್ತೆ ಹಣ್ಣುಗಳನ್ನ ಖರೀದಿ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ದುಡ್ಡು ಇರ್ಲಿಲ್ಲ. ದುಡ್ಡು ಅಂತ ಹೇಳಿದ್ರೆ ಅವರಲ್ಲಿದ್ದಂತ ವಸ್ತುವನ್ನ ಕೊಡ್ತಾ ಇದ್ರು, ಆಮೇಲೆ ಅದರ ಸಮಾನವಾಗಿ ಯಾವ್ದಾದ್ರು ಬೇರೆ ವಸ್ತುವನ್ನ ಅವರು ಖರೀದಿ ಮಾಡ್ತಾ ಇದ್ರು. ಈ ರೀತಿ ಇದೇ ರೀತಿ ಅವ್ರು ಮಾಡ್ತಾರವಾಗ ಕೃಷ್ಣ ನೋಡಿದ್ದ ಇದು. ಯಶೋದಮಯ್ಯ ಹಿಂದೆ ಒಬ್ಳು ಬಂದಾಗ ಬೇರೆ ಧಾನ್ಯಗಳನ್ನ ಕೊಡ್ತಾ ಇದ್ಲು, ಆಮೇಲೆ ಹಣ್ಣುಗಳನ್ನ ಖರೀದಿ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಕೃಷ್ಣನ್ಗೆ ಅನಿಸುತ್ತೆ ನಾನು ಖರೀದಿ ಮಾಡ್ತೇನೆ. ಆ ಶ್ಲೋಕದಲ್ಲಿ ಬರುತ್ತೆ ಫಲಾರ್ಥಿ ಅಂತ. ಫಲಾರ್ಥಿ ಅಂತ ಹೇಳಿದ್ರೆ ಆ ಕೃಷ್ಣನಿಗೆ ಫಲವನ್ನ ಕೊಂಡ್ಕೊಳ್ಳೋದಕ್ಕೆ ಅವನಿಗೆ ಅತಿ ಹೆಚ್ಚು ಲೋಭ ಬೆಳೀತು ಅಂತ. ಕೃಷ್ಣ ಭಗವದ್ಗೀತೆನಲ್ಲಿ ಏನ್ ಹೇಳ್ತಾರೆ? ಮಾ ಫಲೇಶು ಕದಾಚನ, ಫಲದ ಇಚ್ಛೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆದರೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಅತಿ ಹೆಚ್ಚು ಲೋಭ ಬೆಳೀತದೆ ಕೃಷ್ಣನಿಗೆ ಫಲವನ್ನ ಕೊಂಡ್ಕೊಳ್ಳೋದಕ್ಕೆ. ಆ ಭಗವಂತನ ಹೇಳ್ತಾರೆ ಫಲದ ಇಚ್ಛೆ ಮಾಡಬೇಡಿ ಅಂತ ಭಗವದ್ಗೀತೆನಲ್ಲಿ. ಆದರೆ ಇಲ್ಲಿ ಫಲ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸರ್ವ ಫಲಪ್ರದ ಅಂತಾನು ಬರುತ್ತೆ. ಸರ್ವ ಫಲಪ್ರದ. ಆ ಭಗವಂತ ಬೇರೆಯವರೆಲ್ಲರಿಗೂ ಬೇರೆ 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 ಫಲಗಳನ್ನ ಕೊಡ್ತಾನೆ. ಏನ್ ಫಲಗಳನ್ನ ಕೊಡ್ತಾ ಇದ್ದಾನೆ? ಯಾರು ಅತಿ ಹೆಚ್ಚು ಕರ್ಮವನ್ನ ಮಾಡ್ತಾರೆ ಅವ್ರಿಗೆ ಕರ್ಮದ ಫಲಗಳನ್ನು ಕೊಡ್ತಾರೆ. ಯಾರು ಜ್ಞಾನಯೋಗ ಮಾಡ್ತಾ ಇದ್ದಾರೆ ಅವ್ರಿಗೆ ಜ್ಞಾನಯೋಗದ ಫಲ ಕೊಡ್ತಾರೆ. ಜ್ಞಾನಯೋಗದ ಫಲ ಏನು? ಮೋಕ್ಷ. ಯಾರು ಯೋಗ ಮಾಡ್ತಾರೆ ಅವ್ರಿಗೆ ಭಗವಂತ ಏನ್ ಕೊಡ್ತಾ ಇದಾರೆ? ಸಿದ್ಧಿಗಳನ್ನ, ಅಷ್ಟಸಿದ್ಧಿಗಳನ್ನ ಕೊಡ್ತಾರೆ. ಯಾರು ಭಕ್ತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಭಕ್ತಿ, ಅವರಿಗೆ ವೈಕುಂಠವನ್ನು ಕೊಡ್ತಾನೆ, ದಾಸ್ಯ ಭಕ್ತಿಯನ್ನು ಕೊಡ್ತಾನೆ. ಎಲ್ಲಾ ರೀತಿಯ ಭಕ್ತಿಯನ್ನ ಅವನು ಭಗವಂತ ಕೊಡ್ತಾ ಇದ್ದಾರೆ. ಆ ಎಲ್ಲಾ ಫಲಗಳನ್ನ ಕೊಡುವಂತ ವ್ಯಕ್ತಿ ಈಗ ಬೇರೆ ಫಲಗಳನ್ನ ತಗೊಳ್ಬೇಕು ಅನ್ನುವಂತ ಆಸೆ ಆಗ್ತದೆ. ಇದು ಭಗವಂತನ ವೈಚಿತ್ರ್ಯ. ಯಾವಾಗ ಭಗವಂತ ಮತ್ತೊಂದು ನಮಗನ್ನಿಸ್ಬೋದು, ಆ ಭಗವಂತನಿಗೆ ಯಾಕೆ ಬೇರೆದು ಬೇಕು ಅಂತ ಅನ್ಸುತ್ತೆ. ಅವನು ಆತ್ಮಾರಾಮ್ ಅಲ್ವಾ? ಆತ್ಮಾರಾಮ್ ಇರೋರ್ಗೆ ಏನಾರು ಬೇಕು ಅನ್ಸುತ್ತೆ? ಆತ್ಮ ಆರಾಮ್ ಅಂತ ಹೇಳಿದ್ರೆ ಏನರ್ಥ? ಆತ್ಮ ಆರಾಮ್. ಆರಾಮ್ ಅಂತ ಹೇಳಿದ್ರೆ ಈಗ ನೀವೆಲ್ಲರೂ ಇದ್ದೀರಿ, ಆರಾಮಾಗಿದ್ದೀರಿ. ಆರಾಮಾಗಿ ಯಾರು ನಿದ್ದೆ ಮಾಡ್ತಾ ಇಲ್ಲ. ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಏನರ್ಥ? ರಿಲ್ಯಾಕ್ಸ್ಡ್. ಹೌದಲ್ಲ? ಈಗ ಹೆಚ್ಚು ಪರಿಶ್ರಮ ಇಲ್ಲ, ಆಮೇಲೆ ಬೇಕು ಅಂತ ಅನ್ನಿಸ್ತಾ ಇಲ್ಲ, ಪ್ರಸಾದ ಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಹೌದಲ್ಲ? ಆದ್ರೂ ಇದೆ ಎಲ್ಲರಿಗೂ. ಹೌದಲ್ಲ? ಇಲ್ಲ ಬೇರೆ ವಸ್ತುಗಳು ಬೇಕು ಅಂತಾನು ಅನ್ನಿಸ್ತಾ ಇಲ್ಲ. ಈಗ ಯಾವುದೇ ಬಯಕೆಗಳಿಲ್ಲ. ಈ ಸ್ಥಿತಿ ಆರಾಮವಾಗಿದೆ. ಅದೇ ರೀತಿ ಆತ್ಮ ಆರಾಮ ಅಂತ ಹೇಳಿದ್ರೆ ಆ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಆತ್ಮದಲ್ಲಿ ಅವನು ಸಂಪೂರ್ಣವಾಗಿ ಯಾವುದೇ ಇಲ್ಲದೆ ಕಾಮನೆಗಳಿಲ್ಲದೆ ಸಂಪೂರ್ಣವಾಗಿ ಸಂತುಷ್ಟನಾಗಿದ್ದಾನೆ. ನೋಡಿ, ನಮಗೆ ಯಾವುದೇ ಬಯಕೆಗಳಿಲ್ಲದೆ ಕಾಮನೆಗಳಿಲ್ಲದೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮಾರಾಮ ಅದು ಒಂದು ಯಾವ ನಾವು ಭಕ್ತಿನಲ್ಲಿ, ಆಧ್ಯಾತ್ಮಿಕ ಭಕ್ತಿನಲ್ಲಿ ಬೆಳೀತಾ ಇರ್ತೀವಿ, ಆ ಒಂದು ಸ್ಥಿತಿ ಬರುತ್ತೆ. ಆದ್ರೆ ಈ ಸನ್ನಿವೇಶದಲ್ಲಿ, ಈ ಸ್ಥಿತಿನಲ್ಲಿ ನಾವೆಲ್ಲರಿಗೂ ಎಷ್ಟೊಂದು ಬಯಕೆಗಳಿದೆ, ಕಾಮನೆಗಳಿದೆ. ಅದೆಲ್ಲವನ್ನು ಇಲ್ಲ ಅಂತ ಹೇಳಿದ್ರೆ ನಾವಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಗನ್ಸುತ್ತೆ ಅದಿಲ್ಲದೆ ಹೇಗೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ನಾನು ಇರಬೇಕು ಅಂತ ಹೇಳಿದ್ರೆ ಆ ಬಯಕೆಗಳ ಪೂರೈಕೆ ಆಗ್ಲೇಬೇಕು ಅಂತ ಹೇಳಿ. ಈಗ ಸನ್ನಿವೇಶದಲ್ಲಿ ನಾವು ಯಾವ ಆರಾಮರಾಗಿರುತ್ತೀವಿ? ಭಾಗವತದಲ್ಲಿ ಬರುತ್ತೆ ಇಂದ್ರಿಯಾರಾಮ ಅಂತ. ಏನು? ಇಂದ್ರಿಯಾರಾಮ ಅಂತ ಹೇಳಿದ್ರೆ ನಾವು ಆರಾಮ ಎಲ್ಲಿ ತಗೊಳ್ತೀವಿ? ಇಂದ್ರಿಯಗಳ ಸುಖದಲ್ಲಿ, ಇಂದ್ರಿಯ ಬಯಕೆಗಳಲ್ಲಿ. ನಮ್ಮ ಇಂದ್ರಿಯಗಳು ಸಂತುಷ್ಟವಾಗಿದ್ರೆ ನಾನು ಸಂತುಷ್ಟವಾಗಿದ್ದೀನಿ ಅನ್ಸುತ್ತೆ. ಆದ್ರೆ
ಯಾವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೀತಾ ಇರ್ತೀವಿ, ಕೆಲವು ಸಲ ಇಂದ್ರಿಯಗಳು ಸಂತುಷ್ಟವಾಗಿಲ್ಲ ಅಂತ ಹೇಳಿದ್ರು ಆತ್ಮದಲ್ಲಿ ನಮಗೆ ಸಂತುಷ್ಟಿ ಸಿಗುತ್ತೆ. ಯಾವಾಗ ಆತ್ಮದಲ್ಲಿ ಸಂತುಷ್ಟಿ ಬರುತ್ತೆ? ಯಾವಾಗ ಆತ್ಮ ಕೃಷ್ಣನಿಗೆ, ಆತ್ಮ ಪರಮಾತ್ಮನಲ್ಲಿ ಜೋಡಣೆ ಆಗಿದ್ರೆ ಆ ಸಂತುಷ್ಟಿ ಸಿಕ್ಬಿಡುತ್ತೆ. ಇಲ್ಲಿ ಶ್ರೀಕೃಷ್ಣ ಅವನು ಯಾವ ರಾಮ? ಆತ್ಮಾರಾಮ. ಅವನ ಸಂಪೂರ್ಣವಾಗಿ ಅವನ ಆತ್ಮದಲ್ಲಿ ಸಂತುಷ್ಟನಾನೆ. ಹಾಗಿದ್ರೆ ಅವನ ಆತ್ಮಾರಾಮರಾಗಿದ್ರೆ ಕೃಷ್ಣ ಯಾಕೆ 16,000 ಪತ್ನಿಯರನ್ನ ಸ್ವೀಕಾರ ಮಾಡ್ಬೇಕಿತ್ತು? ಅವಾಗ ಅವರು ಒಂದು ನೋಡ್ಬೇಕು, ಅವರು ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ಬೇಕಂದ್ರೆ ಅವಾಗ ಆಗಿದ್ದಿಲ್ಲ. ಅವಾಗ ವಚನ ಕೊಟ್ಟಿರ್ತಾರಲ್ಲ, ಮುಂದಿನ ಯುಗದಲ್ಲಿ ಸಿಗ್ತೇವೆ ಅಂತ. ಅದೇ ಮುಂದಿನ ದಿನದಲ್ಲಿ ಆಯ್ತು. ಒಂದು ಕಾರಣ ಪ್ರಭುಜಿ ಹೇಳ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ, ಹಿಂದೆ ಯಾರು ವಚನ ಕೊಟ್ಟಿದ್ದು? ಎಲ್ಲ ಅವರೊಂದು ಋಷಿಮುನಿಗಳಿಗೆ ಕೊಟ್ಟಿದ್ರು. ಎಸ್, ಆಯ್ತು. ಮತ್ತೇನಾದ್ರು? ಭಗವಂತನ ಐಶ್ವರ್ಯವನ್ನು ತೋರಿಸ್ತಾ ಇದ್ದಾರೆ. ಸರಿ, ಎಸ್, ಉತ್ತಮ. ನರಕಾಸುರ, ನರಕಾಸುರ, ಭೌಮಾಸುರ ಎಲ್ಲ ಬೇರೆ ಬೇರೆ ರಾಜಕುಮಾರರನ್ನೆಲ್ಲ ಅವನು ಕಿಡ್ನಾಪ್ ಮಾಡ್ಬಿಟ್ಟು ಅವನು ಸೆರೆಮನೆಯಲ್ಲಿ ಇಟ್ಟಿದ್ದ. ಅವ್ರನ್ನೆಲ್ಲ ಬಂಧನದಿಂದ ಮುಕ್ತನಾಗಿ ಮಾಡಿ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಯಾರಾದ್ರೂ ಒಬ್ಬ ಸ್ತ್ರೀಯರನ್ನು ಮುಟ್ಬಿಟ್ರೆ ಅವ್ರನ್ನ ಮತ್ತೆ ಬೇರೆಯವರು ಮದುವೆ ಮಾಡ್ಕೊಳ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಕೃಷ್ಣ ಅವರೆಲ್ಲರನ್ನೂ ಜೀವನವನ್ನು ಕೊಟ್ಟರು, ಅವರೆಲ್ಲರಿಗೂ. ಸೊ ಆ ರೀತಿ ಕೃಷ್ಣನ ಇದು ಒಂದು ಕಾರುಣ್ಯತೆ. ಅವರೇ ಅದಷ್ಟೇ ಅಲ್ಲ, ಕೃಷ್ಣ ಬೇರೆಯವ್ರಿಗೋಸ್ಕರ, ಬೇರೆಯವರ ಜೊತೆ ಪ್ರೇಮದ ವಿನಿಮಯ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಅವರ ಬಯಕೆಗಳು ಇಲ್ಲ, ಅವರ ಬಯಕೆಗಳನ್ನ ಪೂರೈಕೆ ಮಾಡ್ಕೊಳ್ಳೋದಕ್ಕಲ್ಲ. ಭಗವಂತನಿಗೆ ಆ ರೀತಿಯ ಬಯಕೆಗಳೇ ಇಲ್ಲ. ಈ ಬಯಕೆಗಳೆಲ್ಲವೂ ನಮ್ಮದು ಅಷ್ಟೇ. ಎಲ್ಲಿ ತನಕ ಈ ಭೌತಿಕ ಶರೀರ ಇರುತ್ತೆ, ಇಲ್ಲ ಭೌತಿಕ ನಮ್ಮ ಚಿಂತನೆ ಇರುತ್ತೆ, ಅಲ್ಲಿ ತನಕ ಈ ಬಯಕೆಗಳಿರುತ್ತೆ. ಯಾವಾಗ ನಮ್ಮ ಆತ್ಮದ ಸ್ಥಿತಿನೂ ಶರೀರದ ಮೇಲೆ ಹೋಗಿ ಆತ್ಮದ ಸ್ಥಿತಿನಲ್ಲಿ ನಾವು ಬಂದ್ಬಿಡ್ತೀವಿ, ಆಗಲೂ ಈ ಬಯಕೆಗಳು ನಮಗೆ ತೊಂದರೆ ಕೊಡೋದಿಲ್ಲ. ಅಂದ್ರೆ ನಮ್ಮ ಚೇತನ ಯಾವಾಗ ಶಾರೀರಿಕದಿಂದ ಆತ್ಮದ ಸ್ಥಿತಿಗೆ ಹೋಗುತ್ತೆ, ಆಗ ಈ ಬಯಕೆಗಳು ನಮಗೆ ತೊಂದರೆ ಕೊಡೋದಿಲ್ಲ. ಆದರೆ ಭಗವಂತ ಸಂಪೂರ್ಣವಾಗಿ ಆತ್ಮದ ಸ್ವರೂಪದಲ್ಲಿ ಸ್ಥಿತರಾಗಿದ್ದಾರೆ. ಅವರಿಗೆ ಈ ರೀತಿ ಬೇಕು, ಈ ರೀತಿ ಬೇಡ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅವರು ಆತ್ಮಾರಾಮರಾಗಿದ್ದಾರೆ. ಆದ್ರೂ ಈ ಹಣ್ಣು ಮಾರೋಳು ಬಂದಿದ ತಕ್ಷಣ ಕೃಷ್ಣನಿಗೆ ಏನ್ ಅನ್ನಿಸ್ತು? ಈ ಹಣ್ಣು ಬೇಕು ಅಂತ ಅನ್ನಿಸ್ತು. ತಕ್ಷಣ ಕೃಷ್ಣನಿಗೆ ಅನ್ನಿಸ್ತು, ನಾನು ಹೇಗಾದ್ರೂ ಮಾಡಿ ಹಣ್ಣನ್ನ ಖರೀದಿ ಮಾಡ್ಬೇಕೀಗ. ಕೃಷ್ಣ ತಕ್ಷಣ ಅಡುಗೆ ಮನೆಗೆ ಹೋದ. ಓಡ್ಬಿಟ್ಟು ಅಲ್ಲಿ ದೊಡ್ಡದೊಂದು ಧಾನ್ಯದೊಂದು ಚೀಲ ಇತ್ತು. ಅವನ 2 ಮುಷ್ಟಿನಲ್ಲಿ ಕೃಷ್ಣ ಅನ್ನದ ಅಗಳುಗಳನ್ನೆಲ್ಲ ಹಿಡ್ಕೊಂಡ. ಆಮೇಲೆ ಸಣ್ಣ ಮಕ್ಕಳು ಅವರ ಪುಟ್ಟ ಕೈಗಳಲ್ಲಿ ಎಷ್ಟು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇವನು ಸ್ವಲ್ಪ ಸಣ್ಣ ಇದ್ದಾನೆ, ಬೆಣ್ಣೆ ಜಾಸ್ತಿ ತಿನ್ನೋದಿಲ್ಲ ಅಂತ. ಆದ್ರೆ ಕೃಷ್ಣ ಅವನ ಪುಟ್ಟ ಕೈಗಳು, ಆದ್ರೆ ಬೆಣ್ಣೆ ಕೈಗಳು. ಆ ಕೈಗಳಲ್ಲಿ ಕೆಲವೇ ಧಾನ್ಯಗಳು ಇದ್ದಿದ್ದು. ಕೆಲವು ಧಾನ್ಯಗಳು ಹೋಗ್ತಾ ಇರೋವಾಗ್ಲೂ ಕೆಲವನ್ನೆಲ್ಲ ಬೀಳಿಸ್ಬಿಟ್ಟ. ಆಮೇಲೆ ಓಡ್ತಾ ಹೋಗಿ ಕೃಷ್ಣ ಅಲ್ಲಿ ಆಕೆ ಬಂದಿದ್ಲು, ಹೋಗಿ ಕೊಡುವಾಗ ಕೆಲವೇ ಧಾನ್ಯಗಳು ಮಾತ್ರ ಕೈಯಲ್ಲಿದ್ದು. ಅದನ್ನೆಲ್ಲ ಭಗವಂತ ಕೊಟ್ಬಿಟ್ಟ. ಆಗ ಆಕೆ ಕೃಷ್ಣನ ಮುಖ ಮತ್ತು ಕೃಷ್ಣನ ಸೌಂದರ್ಯ ನೋಡಿದ ತಕ್ಷಣ ಅವಳು ಬೆರಗು ಆಗ್ಬಿಡ್ತಾಳೆ. ಅವಳಿಗೆ ಅನ್ಸುತ್ತೆ, ನಾನು ಈ ರೀತಿಯ ಸೌಂದರ್ಯ ಮತ್ತೆಲ್ಲೂ ನೋಡೇ ಇಲ್ಲ. ಯಾಕಂದ್ರೆ ಈ ಸೌಂದರ್ಯ ಭೌತಿಕ ಸೌಂದರ್ಯ ಅಲ್ಲ. ಭೌತಿಕ ಸೌಂದರ್ಯ ನಮ್ಮ ಬರೀ ಇಂದ್ರಿಯಗಳಿಗೆ ಅದು ಸ್ವಲ್ಪ ಆನಂದ ಕೊಡುತ್ತೆ, ಸುಖ ಕೊಡುತ್ತೆ. ಆದರೆ ಈ ಸೌಂದರ್ಯ ಆತ್ಮಕ್ಕೆ ಅದು ಆಹ್ಲಾದವನ್ನ ಕೊಡುತ್ತೆ.
ಈ ಸೌಂದರ್ಯವನ್ನು ನೋಡಿದ ತಕ್ಷಣ ಅವಳು ಸಂಪೂರ್ಣವಾಗಿ ತಲ್ಲೀನಳಾಗ್ಬಿಟ್ಟಿರುತ್ತೆ. ಅವಳಿಗೆ ಅನ್ಸತ್ತೆ ಈ ರೀತಿಯ ಈ ಕೃಷ್ಣನನ್ನ ನಾನು ಅವಳು ಮತ್ತೆ ಆ ಕೃಷ್ಣನ ಆ ಸೌಂದರ್ಯ ಅವಳ ಕಣ್ಣಿನಿಂದ ದೂರ ಹೋಗೇ ಇಲ್ಲ. ಸಂಪೂರ್ಣವಾಗಿ ಅವಳು ತನ್ಮೇಳಾಗ್ಬಿಟ್ಟಿದ್ಲು. ಆಮೇಲೆ ಕೃಷ್ಣ ಧಾನ್ಯಗಳನ್ನು ಹಾಕ್ಬಿಟ್ಟ. ಆಮೇಲೆ ಧಾನ್ಯಗಳನ್ನ ತಗೊಂಡ್ಮೇಲೆ ಅವಳಿಗೆ ಅನ್ನಿಸ್ತು, ನಾನು ಕೃಷ್ಣನಿಗೆ ಹಣ್ಣುಗಳು ಕೊಡ್ಬೇಕು. ಆಮೇಲೆ ಹಣ್ಣುಗಳು ಎಷ್ಟು ಕೊಡೋದು? ಈಗ ಎಷ್ಟು ಕೆಜಿ ಕೊಟ್ರೆ ಧಾನ್ಯ ಇಷ್ಟು ಹಣ್ಣುಗಳು ಕೊಡಬಹುದು ಅಂತ. ಆದ್ರೆ ಕೃಷ್ಣ ಎಷ್ಟು ಕೆಜಿ ತಗೊಂಬಂದಿದ್ದ? ಆ ಲೆಕ್ಕನೂ ಮಾಡೋದಕ್ಕಾಗೋದಿಲ್ಲ ಈಗ. ಸೊ ಅದಕ್ಕೋಸ್ಕರ ಕೃಷ್ಣನಿಗೆ ಅವಳಿಗೆ ಅನ್ನಿಸ್ತು, ಈ ಲೆಕ್ಕಾಚಾರ ಎಲ್ಲ ಬೇರೆಯವ್ರಿಗೆ, ಕೃಷ್ಣ ಬಂದಿರುವಾಗ ನಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಅವಳು ಬುಟ್ಟಿನಲ್ಲಿ ಏನಿರುತ್ತಲ್ಲ ಅದೆಲ್ಲವನ್ನು ಸಂಪೂರ್ಣವಾಗಿ ಕೃಷ್ಣನ ಕೈಯಲ್ಲಿ ಇಳಿಸ್ಬಿಟ್ಲು. ಅವಳು ಕ್ಯಾಲ್ಕುಲೇಟ್ ಮಾಡಿಲ್ಲ, ಇಷ್ಟು ಬಿಸ್ನೆಸ್ ಮ್ಯಾನ್ ತರ ಮಾಡಿಲ್ಲ. ಸಾಮಾನ್ಯವಾಗಿ ನಾವು ಬಿಸ್ನೆಸ್ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತೀವಿ. ಕೆಲವು ಕಡೆ ಕೃಷ್ಣನ ಹತ್ರನೂ ಬಂದು ಬಿಸ್ನೆಸ್ ಡೀಲ್ ಮಾಡ್ತಾರೆ. ಇಷ್ಟು ಕೊಟ್ರೆ ಇಷ್ಟು ಕೊಡ್ತೇನೆ ನಾನು. ಹಿಂದೆ ಒಂದ್ಸಲ ಹೇಳಿದ್ದೆ, ಒಬ್ಬ ವ್ಯಕ್ತಿ, ನಿಮ್ಗೆ ಜ್ಞಾಪಕ ಇರ್ಬೋದು ಅನ್ಸುತ್ತೆ, ಒಬ್ಬ ವ್ಯಕ್ತಿ ತಿರುಪತಿ ಬಾಲಾಜಿ ಅವ್ರ ಹತ್ರ ಹೋಗಿದ್ದ ಬಿಸ್ನೆಸ್ ಡೀಲ್ ಮಾಡೋದಕ್ಕೋಸ್ಕರ. ಯಾಕೆಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಬಿಸ್ನೆಸ್ ಡೀಲ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಅಂದ್ಕೊಳ್ತಾರೆ ಬಾಲಾಜಿಯನ್ನೇ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಮಾಲಾಮಾಲ್ ಆಗೋಗ್ಬಿಡುತ್ತೆ. ಆಗ ಹೆಚ್ಚು ರಿಟರ್ನ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ಅನ್ಕೊಂಡ, ನಾನೊಂದು ಲಾಟ್ರಿ ಟಿಕೆಟ್ ತಗೊಳ್ತೀನಿ. ಈ ಲಾಟ್ರಿ ಟಿಕೆಟ್ ಅಲ್ಲಿ ಏನಾದ್ರೂ ವಿನ್ ಆಗೋಗ್ಬಿಟ್ರೆ ನನಗೆ ಎಷ್ಟು ಬರುತ್ತಲ್ಲ ಅದರದ್ದು 50-50 ಶೇರ್ ಮಾಡ್ಕೊಳ್ಳೋಣ. ಬಾಲಾಜಿ ನಿನಗೆ 50 lakhs, ನನಗೆ 50 lakhs. ನನಗೇನಾದ್ರು ಫಸ್ಟ್ ಪ್ರೈಸ್ ಏನಾದ್ರು 1 ಕೋಟಿ ಏನಾದ್ರು ಬಂದ್ರೆ ನಿನ್ಗೆ 50 lakhs, ನನಗೆ ಒಂದು 50 lakhs. ಈ ರೀತಿ ಇವನು ಹೋಗಿ ಹೇಳ್ದ ಬಾಲಾಜಿ ಅವ್ರ ಹತ್ರ. ಆಮೇಲೆ ಸ್ಕೋರ್ ಅನೌನ್ಸ್ ಮಾಡಿದ್ಮೇಲೆ ಸ್ಕೋರ್ ಗೊತ್ತಾಯ್ತು, ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿಲ್ಲ, ಸೆಕೆಂಡ್ ಪ್ರೈಸ್ ಬಂತು. 50 lakhs ಬಂದಿದ್ದು. ಆಮೇಲೆ ಇವನು ಹೋದ ತಿರುಪತಿಗೆ ಹೋಗಿ ಬಾಲಾಜಿ ಮುಂದೆ ಹೇಳ್ದ, ಭಗವಂತ ನೀನು ಎಷ್ಟು ಬುದ್ಧಿವಂತ, ನಾನು ಇಲ್ಲಿ ಅಷ್ಟು 50 lakhs ತಗೊಂಬಾರ್ದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಮೊದಲೇ ತಗೊಂಡ್ಬಿಟ್ಟಿದ್ಯಾ, ನಾ ಕೊಡೋಕಿನ ಮುಂಚೆನೇ ನೀವು ತಗೊಂಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಧನ್ಯವಾದ ಹೇಳ್ಬಿಟ್ಟು ಬಂದ್ಬಿಟ್ಟ. ಆಮೇಲೆ ಬರೋವಾಗ ಗೊತ್ತಾಯ್ತು ಇವೊಂದು ಡೈಮಂಡ್ ರಿಂಗ್ ಹೋಗ್ಬಿಡ್ತು. ಭಗವಂತನ ದರ್ಶನ ಮಾಡುವಾಗ ಒಂದು ಡೈಮಂಡ್ ರಿಂಗ್ ವರ್ತ್ 25 lakhs ಭಗವಂತನ ಹುಂಡಿನಲ್ಲಿ. ಸೊ ಭಗವಂತನ ಹತ್ರ ಬಿಸ್ನೆಸ್ ಡೀಲ್ ಏನಾದ್ರು ಮಾಡಿದ್ರೆ ಹುಷಾರಾಗಿರ್ಬೇಕು. ಭಗವಂತ ಗುಜರಾತಿ ಅವರು, ಹೌದಲ್ಲ, ದ್ವಾರಕಾವಾಸಿ. ನಮಗಿಂತ ಜಾಸ್ತಿ ಬಿಸ್ನೆಸ್ ಡೀಲ್ ಭಗವಂತನ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಭಗವಂತನ ಹತ್ರ ಬಿಸ್ನೆಸ್ ಡೀಲ್ ಮಾಡಬಾರ್ದು. ಭಗವಂತನ ಹತ್ರ ಹೋಗುವಾಗ ಹೇಗೆ ಹೋಗ್ಬೇಕು? ಸಂಪೂರ್ಣ ಭಗವಂತನ್ಗೆ. ಇವಳು ಹಣ್ಣು ಮಾರೋದಕ್ಕೆ ಹೋಗಿದ್ಲಲ್ಲ, ಅವಳು ಯೋಚನೆ ಮಾಡಿಲ್ಲ, ಭಗವಂತನಿಗೆ ಇಷ್ಟು ಕೊಟ್ರೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಡ್ಬೇಕು ನಾನು ಅಂತ ಹೇಳಿ. ಅವಳು ಭಗವಂತನಿಗೆ ಸಂಪೂರ್ಣವಾಗಿ ಕೊಟ್ಬಿಟ್ರು. ಆಗ ಭಗವಂತ ಇನ್ ರಿಟರ್ನ್ ಏನ್ ಕೊಟ್ರು? ಆ ಧಾನ್ಯ ಕೊಟ್ರು. ಅಷ್ಟೇನಾ? ಆ ಧಾನ್ಯ ಏನಾಯ್ತು? ತುಂಬಾ ಅತ್ಯಮೂಲ್ಯವಾದಂತ ರತ್ನ, ಮುತ್ತು, ಅವೆಲ್ಲ ಆ ರೀತಿ ವೈಢೂರ್ಯ. ಹೇಳ್ತಾರೆ ಎಷ್ಟೊಂದು ಮುತ್ತು ರತ್ನಗಳು ಈ ಭೌತಿಕ ಜಗತ್ತಿನಲ್ಲೂ ಸಿಗೋದಿಲ್ಲ. ಆಧ್ಯಾತ್ಮಿಕವಾಗಿರುವಂತಹ ಮುತ್ತು ರತ್ನಗಳೆಲ್ಲವೂ ಭಗವಂತ ಅವಳು ಕೊಟ್ಬಿಟ್ಲು. ಈಗ ಇವಳಿಗೆ ಆದ್ರೆ ಕೃಷ್ಣನನ್ನ ನೋಡಿದ ತಕ್ಷಣ ಈ ಮುತ್ತು ರತ್ನಗಳನ್ನ ನೋಡಿದ ಮೇಲೆ ಅವಳಿಗೆ ಆಕರ್ಷಣೆ ಇರ್ಲಿಲ್ಲ. ಯಾಕಂದ್ರೆ ಭಗವಂತ ಹೇಳ್ತಾರೆ, ಭಗವಂತನು ಇನ್ನೂ ಒಂದು ದೊಡ್ಡ ವೈಢೂರ್ಯ ಇದ್ದ ಹಾಗೆ ಅಂತ. ಆ ರತ್ನವನ್ನ ನೋಡಿದ ತಕ್ಷಣ ಈ ಜಗತ್ತಿನ ರತ್ನದ ಮೇಲೆ ರುಚಿ ಬರೋದಿಲ್ಲ.
ಅವಳು ಆ ರತ್ನವನ್ನೆಲ್ಲ ತಗೊಂಡು ಹೋದ್ಲು. ಹೇಳ್ತಾರೆ ಅವಳು ಮತ್ತೊಂದು ಬುಟ್ಟಿ ತಗೊಂಬಂದ್ಲಂತೆ ಹಣ್ಣು ಕೃಷ್ಣನಿಗೆ ಕೊಡೋದಕ್ಕಾಗಿ. ಯಾಕೆ ಅಂತ ಹೇಳಿದ್ರೆ ಆ ದೊಡ್ಡ ಎಲ್ಲ ಮುತ್ತು ರತ್ನ ಇತ್ತಲ್ಲ ಅದು ಮನೆಯಲ್ಲಿ ಬಿಸಾಕ್ಬಿಟ್ಟು ಮತ್ತೆ ಹಣ್ಣುಗಳನ್ನು ತಗೊಳ್ತಾಳೆ ಕೃಷ್ಣನಿಗೆ ಕೊಡೋದಕ್ಕೋಸ್ಕರ. ಸೊ ಆ ರೀತಿ ಅದಷ್ಟೇ ಅಲ್ಲ, ಭಾಗವತ ಹೇಳುತ್ತೆ ಭಗವಂತ ಅವಳಿಗೆ ಎಲ್ಲಾ ರೀತಿಯ ಐಶ್ವರ್ಯಗಳನ್ನ ಭಗವಂತ ಕೊಟ್ಟರು, ಭೌತಿಕ ಮತ್ತು ಆಧ್ಯಾತ್ಮಿಕ ಐಶ್ವರ್ಯ. ಕೃಷ್ಣ ಅವಳಿಗೆ ಕೃಷ್ಣ ಪ್ರೇಮವನ್ನು ಕೊಟ್ಬಿಟ್ರು. ಬರೀ ಏನ್ ಕೊಟ್ಟಿದ್ದಕ್ಕೋಸ್ಕರ? ಹಣ್ಣು ಕೊಟ್ಟಿದ್ದಕ್ಕೋಸ್ಕರ. ಮತ್ತೇನು ಹೆಚ್ಚು ಏನು ಮಾಡೋದಕ್ಕೆ ಹೇಳಿರ್ಲಿಲ್ಲ, ಬರೀ ಹಣ್ಣು ಕೊಟ್ಟಿದ್ದಕ್ಕೋಸ್ಕರ ಭಗವಂತ ಅವಳಿಗೆ ಕೃಷ್ಣ ಪ್ರೇಮವನ್ನೇ ಕೊಟ್ಬಿಟ್ಲು. ಸೊ ಆ ರೀತಿ ನಾವು ಕೃಷ್ಣನಿಗೆ ಕೆಲವು ಸಲ ಕೊಡುವಾಗ ಅನ್ಸುತ್ತೆ, ನಾನು ಸ್ವಲ್ಪ ಲೆಕ್ಕಾಚಾರ ಮಾಡ್ಕೊಡ್ಬೇಕು ಅಂತ ಹೇಳಿ. ಆದ್ರೆ ಭಗವಂತನ ಹತ್ರ ಹೋಗುವಾಗ ನಾವು ಭೌತಿಕ ಲೆಕ್ಕಾಚಾರ ಮಾಡಬಾರ್ದು, ಆಧ್ಯಾತ್ಮಿಕ ಲೆಕ್ಕಾಚಾರ ಮಾಡಬೇಕು. ಸೊ ಆ ರೀತಿ ಒಂದು ಸಲ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಅವರ ತಂದೆಯವರು ಹೇಳ್ತಾ ಇದ್ರಂತೆ, ಕೃಷ್ಣ ಕೊಡುವಾಗ ಕೃಷ್ಣನ ಹತ್ರ ಎಷ್ಟು ಕೈಗಳಿದೆ? 2 ಇದೆ. ಪ್ರಭುಜಿ ಹೇಳ್ತಾರೆ 4 ಇದೆ. ವಿಶ್ವರೂಪದಲ್ಲಿ ಎಷ್ಟಿದೆ? 1000 ಇದೆ. ಸೊ ಆ ರೀತಿ ಕೃಷ್ಣನಿಗೆ ಬೇಕಾದ್ರೆ 1000 ಕೈಗಳು ಇದೆ ಭಗವಂತನ ಹತ್ರ. ನಮ್ಮ ಹತ್ರ 2 ಕೈಗಳಿದೆ. ನಾವು 2 ಕೈಗಳಿಂದ ನಾವೇನಾದ್ರೂ ತಗೊಳ್ಬೇಕು ಅಂತ ಹೇಳಿದ್ರೆ, ಆದ್ರೆ ಭಗವಂತ ಅವನ 1000 ಕೈಗಳಿಂದ ಏನಾದ್ರು ತಗೊಂಡ್ಬಿಟ್ರೆ ನಮ್ಮ ಕಡೆಯಿಂದ, ನಾವು ನಮ್ಮ 2 ಕೈಗಳಿಂದ ಎಷ್ಟು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಹೌದಲ್ಲ? ಅದೇ ಭಗವಂತ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ ನಮಗೆ, ನಾವು ನಮ್ಮ 2 ಕೈಗಳಿಂದ ಏನ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಏನೋ ಸಾಧ್ಯ ಆಗುತ್ತೆ. ಆದ್ರೆ ಭಗವಂತ ಅವರ 1000 ಕೈಗಳಿಂದ ಕೊಡ್ತಾ ಇರೋವಾಗ ನಾವು ನಮ್ಮ 2 ಕೈಗಳಿಂದ ಸ್ವೀಕಾರ ಮಾಡೋಕ್ಕಿಂತ ಹೆಚ್ಚು ಕೊಡ್ತಾರೆ, ಹೌದಲ್ಲ? ಸೊ ಆ ರೀತಿ ಪ್ರಭುಪಾದರು ಹೇಳ್ತಾ ಇದ್ರು. ಸೊ ನಾವು ಭಗವಂತನ ಅಗಾಧವಾಗಿರುವಂತಹ ಅಚಿಂತ್ಯವಾಗಿರುವಂತಹ ಶಕ್ತಿನಲ್ಲಿ ನಾವು ಯಾವಾಗಲೂ ಭಗವಂತನ ಅದರಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳಿ. ಸೊ ಆ ರೀತಿ ನಾವು ಭಗವಂತನ ಗುಣಗಳಲ್ಲಿ ಭಗವಂತನ ಲೀಲೆಯನ್ನು ಚರ್ಚೆ ಮಾಡಿದ್ವಿ. ಆಮೇಲೆ ನಾನು ಇವತ್ತು 17ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳನ್ನ ಹೇಳ್ತೀನಿ. ಇದು ಹೇಳುತ್ತೆ ನಾವು ಯಾವ ರೀತಿಯ ದಾನ ಮಾಡಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈಗ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಈಗ ಜನ್ಮಾಷ್ಟಮಿ ಬರ್ತಾ ಇದೆ, ಹೌದಲ್ಲ? ಶ್ರಾವಣ ಮಾಸ ಬರ್ತಾ ಇದೆ. ಈಗ ಯಾವ ರೀತಿ ದಾನ ಮಾಡಿದ್ರೆ ಉತ್ತಮ, ಹೌದಲ್ಲ? ಎಲ್ಲರಿಗೂ ಅನ್ಸುತ್ತೆ. ಈಗ ಯಾವ ರೀತಿ ದಾನ ಮಾಡಬೇಕು, ಯಾವ ರೀತಿ ದಾನ ಮಾಡಬಾರ್ದು, ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಾನು ಕೆಲವು ಶ್ಲೋಕ ಹೇಳ್ತೇನೆ, ತಾವೆಲ್ಲರೂ ಹೇಳಿ. ಯಾರ ಹತ್ರ ಭಗವದ್ಗೀತೆ ಮೊಬೈಲಲ್ಲೂ ನೋಡ್ಬೋದು, ನೀವು ನೋಡಿ. ಇದು 17ನೇ ಅಧ್ಯಾಯ 20ನೇ ಶ್ಲೋಕ. 20ರಿಂದ 22 3 ಶ್ಲೋಕಗಳನ್ನು ನಾನು ಇವತ್ತು ಚರ್ಚೆಯನ್ನ ಮಾಡ್ತೇನೆ. ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ನೋಡಿ, ಹೇಳ್ತಾ ಇದ್ದಾರೆ, ದಾತವ್ಯಂ ಇತಿ ಯದ್ದಾನಂ. ದಾನ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ದಾತವ್ಯಂ ಕರ್ತವ್ಯ ಅಂತ ಹೇಳಿದ್ರೆ ಏನು? ಕರ್ತವ್ಯ, ಕೆಲಸವನ್ನ ಮಾಡಬೇಕು. ದಾತವ್ಯ ಅಂತ ಹೇಳಿದ್ರೆ ನಾವು ದಾನ ಮಾಡಬೇಕು ಅಂತ ಹೇಳಿ ಆ ಮನೋಭಾವನೆಯಿಂದ ದಾನ ಮಾಡುವಂಥದ್ದು. ಅಂದ್ರೆ ಕರ್ತವ್ಯದ ರೂಪದಲ್ಲಿ ಮಾಡುವಂಥದ್ದು. ಈಗ ಕೆಲವು ಸಲ ಹೇಳಿದ್ರೆ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕು,
ಇದು ಅವರ ಮಕ್ಕಳ ಜವಾಬ್ದಾರಿ, ಹೌದಲ್ಲ? ಈಗ ಯಾರಾದ್ರೂ ಕೇಳಿದ್ರೆ ನೋಡ್ಕೊಂಡ್ರೆ ಏನ್ ಸಿಗುತ್ತೆ? ಈ ರೀತಿ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಇದಕ್ಕೆ? ಹಾ, ಕರ್ತವ್ಯ ಅನ್ನುವಂತ ಹೇಳುವಾಗ ಏನ್ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇರೋದಿಲ್ಲ. ಅದೇ ರೀತಿ ಹೇಳ್ತಾ ಇರೋದು ಕರ್ತವ್ಯ. ಅದೇ ರೀತಿ ದಾತವ್ಯಂ ಅಂತ ಹೇಳಿದ್ರೆ ದಾನ ಮಾಡುವಂಥದ್ದು ಅನ್ನೋಂಥದ್ದೇನು? ಕರ್ತವ್ಯ. ಅದು ಇದು ಮಾಡಿದ್ರೆ ಏನ್ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಬರೋದಿಲ್ಲ. ಆದ್ರೆ ಏನ್ ಸಿಗುತ್ತೆ ಅನ್ನುವಂಥದ್ದು ಭಗವಂತ ಹೇಳ್ತಾರೆ ಆಮೇಲೆ, ಮಾಡಿದ್ರೆ ಏನ್ ಸಿಗತ್ತೆ ಅಂತ. ಆದ್ರೆ ಕೆಲವು ಯಜ್ಞ ದಾನ ತಪ ಇದನ್ನ ನಾವು ಹೇಗೆ ಊಟ ಹೇಗೆ ಮಾಡ್ತೀವಲ್ಲ ಆ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಊಟ ಹೇಗೆ ಮಾಡ್ತೀವಿ ನಾವು? ಅದು ಯಾರು ಏನು ಹೇಳಿದೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಡೆಯುತ್ತೆ. ಉಸಿರು ಹೇಗೆ ನಡೆಯುತ್ತೆ? ಸ್ವಾಭಾವಿಕವಾಗಿ ನಡೆಯುತ್ತೆ. ಅದೇ ರೀತಿ ಭಗವಂತ ಹೇಳ್ತಾರೆ, ನೀವು ಬೇಕಾದ್ರೆ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ನೋಡಿ 3ನೇ ಶ್ಲೋಕ ಆಮೇಲೆ 5ನೇ ಶ್ಲೋಕ ಎರಡರಲ್ಲೂ ಭಗವಂತ ಹೇಳ್ತಾರೆ ತ್ಯಾಜ್ಯಂ ದೋಷ ವಿದ್ಯುತ್. ಇಲ್ಲ 5ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ 18ನೇ ಅಧ್ಯಾಯದಲ್ಲಿ, ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ. ಯಜ್ಞ ದಾನ ತಪ ಸನ್ಯಾಸಿಗಳು ಬಿಟ್ಬಿಡ್ಬಾರದು. ಯಾಕೆಂದ್ರೆ ಇದು ಅವರನ್ನು ಶುದ್ಧೀಕರಣ ಮಾಡುತ್ತೆ. ಅಂದ್ರೆ ಇನ್ನು ಸಂಸಾರದಲ್ಲಿ ಇರುವಂತಹ ನಮ್ಮೆಲ್ಲರಿಗೂ ಇದು ಇನ್ನೂ ಒಳ್ಳೇದು. ಯಜ್ಞ ದಾನ ತಪ. ಯಜ್ಞ ಅಂತ ಹೇಳಿದ್ರೆ ಏನು? ಯಜ್ಞ ಮಾಡೋದು ಅಂತ ಹೇಳಿದ್ರೆ ಜಪಯಜ್ಞ ಆಯ್ತು, ಆಮೇಲೆ ಸಂಕೀರ್ತನ ಯಜ್ಞ, ಆಮೇಲೆ ಯಜ್ಞ ದಾನ. ದಾನ ಅಂತ ಹೇಳಿದ್ರೆ ದಾನ ಚರ್ಚೆ ಮಾಡ್ತೀವಿ. ತಪ ಅಂತ ಹೇಳಿದ್ರೆ ಏಕಾದಶಿ ವ್ರತ ಮಾಡುವಂಥದ್ದು. ಏಕಾದಶಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈಗ ಮುಂದೆ ಶುಕ್ರವಾರ ಏಕಾದಶಿ ವ್ರತ ಇದೆ. ಆಮೇಲೆ ತಪಸ್ಸು, ಮತ್ತೇನ್ ತಪಸ್ಸು ಮಾಡ್ಬೇಕು ನಾವು? ಮುಂಜಾನೆ ಹೇಳುವಂಥದ್ದು ಆದಿ ಭಗವಂತರು ಹರಿಬೋಲ್. ಮುಂಜಾನೆ ಹೇಳುವಂಥದ್ದು ಮತ್ತೇನು? ಚತುರ್ಮಾಸ ಪಾಲನೆ ಮಾಡಬೇಕು. ಆಮೇಲೆ ಬರೀ ಪ್ರಸಾದವನ್ನ ಸ್ವೀಕಾರ ಮಾಡುವಂಥದ್ದು, ಹೌದಲ್ಲ? ಪ್ರಸಾದ ಬಿಟ್ಟು ಮತ್ತೇನು ಸ್ವೀಕಾರ ಮಾಡದೇ ಇರೋಂಥದ್ದು, ಅದು ಒಂದು ತಪ. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಂಥದ್ದು ತುಂಬಾ ಮುಖ್ಯವಾಗಿದೆ. ಈ ರೀತಿ ಯಜ್ಞ ದಾನ ತಪ ಇವೆಲ್ಲವನ್ನು ಏನ್ ಮಾಡ್ಬೇಕು? ಇವೆಲ್ಲವೂ ನಮ್ಮ ಜೀವನದಲ್ಲಿ ಇರಬೇಕು. ಆಗ ಅದು ನಮ್ಮ ಶುದ್ಧೀಕರಣ ಮಾಡುತ್ತೆ. ನೋಡಿ, ಬೇರೆ ಬೇರೆ ಕ್ರಿಯೆಗಳು ಬೇರೆ ಬೇರೆ ಶುದ್ಧೀಕರಣ ಮಾಡುತ್ತೆ. ಶರೀರ ಹೇಗೆ ಶುದ್ಧೀಕರಣ ಆಗುತ್ತೆ? ಸೇವೆ ಮಾಡೋದ್ರಿಂದ ಶುದ್ಧೀಕರಣ ಆಗುತ್ತೆ. ಮನಸ್ಸು ಹೇಗೆ ಶುದ್ಧೀಕರಣ ಆಗುತ್ತೆ? ಮಂತ್ರ ಜಪ ಮಾಡೋದ್ರಿಂದ ಶುದ್ಧೀಕರಣ ಆಗುತ್ತೆ. ಬುದ್ಧಿ ಹೇಗೆ ಶುದ್ಧೀಕರಣ ಆಗುತ್ತೆ? ಶಾಸ್ತ್ರದ ಜ್ಞಾನ. ಆಮೇಲೆ ಹೃದಯ ಹೇಗೆ ಶುದ್ಧೀಕರಣ ಆಗುತ್ತೆ? ಭಗವಂತನಲ್ಲಿ ಯಾವಾಗ ಭಗವಂತನ ಜೊತೆಲಿ ಜೋಡಣೆ ಆಗಿದ್ರೆ ಹೃದಯ ಶುದ್ಧೀಕರಣ ಆಗುತ್ತೆ. ನಮ್ಮ ಅಹಂಕಾರ ಹೇಗೆ ಶುದ್ಧೀಕರಣ ಆಗುತ್ತೆ? ಅಹಂಕಾರ ಹೇಗೆ ಶುದ್ಧೀಕರಣ ಆಗುತ್ತೆ? ಮಹತ್ ಸೇವೆ ಮಾಡೋದ್ರಿಂದ ಅಹಂಕಾರ ಶುದ್ಧೀಕರಣ ಆಗುತ್ತೆ. ಮಹತ್ ಸೇವೆ ಮಾಡೋದ್ರಿಂದ ಅಹಂಕಾರ ಶುದ್ಧೀಕರಣ ಆಗುತ್ತೆ. ಆಮೇಲೆ ನಮ್ಮ ಸಂಪತ್ತು ಹೇಗೆ ಶುದ್ಧೀಕರಣ ಆಗುತ್ತೆ? ದಾನ ಮಾಡೋದ್ರಿಂದ ಶುದ್ಧೀಕರಣ ಆಗುತ್ತೆ. ಈ ರೀತಿ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ನಮ್ಮ ಜೀವನದಲ್ಲಿ ಇರುವಂತದ್ದೆಲ್ಲವೂ ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು ರೀತಿ ಇದೆ. ಶುದ್ಧೀಕರಣ ಮಾಡೋದು ಅಂತ ಹೇಳಿದ್ರೆ ನೀರು ಹಾಕಿ ಸೋಪು ಮಾಡಿದ್ರೆ ಶುದ್ಧೀಕರಣ ಅಷ್ಟೇ ಅಲ್ಲ, ಅದು ಶರೀರವನ್ನ ಇಲ್ಲ ಬಟ್ಟೆಗಳನ್ನ ಶುದ್ಧೀಕರಣ ಮಾಡುವಂಥದ್ದು. ಆದ್ರೆ ಬೇರೆ ಬೇರೆ ವಸ್ತುಗಳನ್ನ ಬೇರೆ ರೀತಿ ಶುದ್ಧೀಕರಣ ಮಾಡುವಂಥದ್ದು. ಈಗ ಇದರಲ್ಲಿ ಭಗವಂತ ಹೇಳ್ತಾ ಇದಾರೆ, ನಮ್ಮ ಸಂಪತ್ತು ಇದೆಯಲ್ಲ, ಆಯ್ತು, ಮನೆ ಹೇಗೆ ಶುದ್ಧೀಕರಣ ಮಾಡುವಂಥದ್ದು? ಗೋಮೂತ್ರದಿಂದ. ವೆರಿ ಗುಡ್. ಮತ್ತೆ ಮನೆಯಲ್ಲಿ ವಿಗ್ರಹಗಳ ಪೂಜೆಯನ್ನ ಮಾಡೋದ್ರಿಂದ. ವೆರಿ ಗುಡ್. ಮತ್ತೆ ಮತ್ತೊಂದು ತುಂಬಾ ಮುಖ್ಯವಾಗಿದೆ,
ವೆರಿ ಗುಡ್. ಮನೆಯಲ್ಲಿ ಭಕ್ತರನ್ನ ಆಹ್ವಾನ ಮಾಡುವಂಥದ್ದು, ಭಕ್ತರನ್ನ ಆಹ್ವಾನ ಮಾಡಿ ಸತ್ಸಂಗ ಮಾಡಿಸುವಂಥದ್ದು. ಯಾವ್ದಾದ್ರು ಉದಾಹರಣೆ ಇದೆ ಇದಕ್ಕೆ? ನಿಮ್ಗೊಂದು ಸಣ್ಣ ಕತೆ ಹೇಳಿ. ಒಂದು ದಿನ ಹನುಮಂತ ತುಂಬಾ ಅದ್ಭುತವಾದಂತಹ ಒಬ್ಬ ಸಂಗೀತಗಾರನಾಗಿದ್ದ. ಇದು ಹೆಚ್ಚು ನಾವು ಕೇಳಿಲ್ಲ, ಆದ್ರೆ ಹನುಮಂತ ಅದ್ಭುತವಾದಂತಹ ಸಂಗೀತಗಾರನೂ ಆಗಿದ್ದ. ಅವನು ಎಷ್ಟು ಅದ್ಭುತವಾಗಿ ಸಂಗೀತವನ್ನ ಹಾಡ್ತಾ ಇದ್ದ ಅಂತ ಹೇಳಿದ್ರೆ, ನಾರದ ಮುನಿಯವರು ಬಂದಿದ್ರು. ನಾರದ ಮುನಿಯವರು ಬಂದು ಅವರು ವೀಣೆಯನ್ನ ಬಾರಿಸ್ತಾ ಇದ್ರು. ಆಮೇಲೆ ಆ ವೀಣೆಯನ್ನು ಪಕ್ಕದಲ್ಲಿ ಇಟ್ಟಿದ್ರು. ಆಗ ಹನುಮಂತ ಹಾಡ್ತಾ ಇರೋದನ್ನ ನಾನು ಕೇಳಿದ ತಕ್ಷಣ ಕಲ್ಲುಗಳು ಅದು ಮೃದುವಾಗಿ ಅದು ಹರಿತಾ ಇತ್ತಂತೆ. ಆಗ ನಾರದ ಮುನಿಯವರು ಅವರು ವೀಣಾ ಇಟ್ಟಿದ್ರು, ಅದು ಈಗ ದ್ರವಿತ ಆಗೋಗ್ಬಿಟ್ಟಿತ್ತು ಆ ಕಲ್ಲು. ಆಮೇಲೆ ಹನುಮಂತ ಹೇಳೋದನ್ನ, ಅವರ ಸಂಗೀತ ಹಾಡೋದನ್ನ ನಿಲ್ಲಿಸ್ಬಿಟ್ರು. ಆಮೇಲೆ ಆ ದ್ರವವಾಗಿರುವಂತಹ ಕಲ್ಲು ಏನಾಗೋಯ್ತು, ಗಟ್ಟಿಯಾಗೋಗ್ಬಿಡ್ತು. ಆಮೇಲೆ ಆ ನಾರದ ಮುನಿಯವರ ವೀಣೆ ಆ ಕಲ್ಲಿನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಆಮೇಲೆ ಹನುಮಂತ ಓಡೋಗ್ಬಿಟ್ಟ. ಹನುಮಂತ ಓಡೋಗ್ಬಿಟ್ಟಿರೋದನ್ನ ನೋಡಿದ ತಕ್ಷಣ ನಾರದ ಮುನಿಯವ್ರಿಗೆ ಈಗ ವೀಣಾ ಬರ್ತಾ ಇಲ್ಲ. ಅವರು ನಾರದ ಮುನಿಯವರಿಂದ ಅವರು ಓಡ್ತಾ ಇದ್ರು. ಹನುಮಂತ ಪೂರ್ತಿ ಪೂರ್ತಿ ಓಡಿಸ್ತಾ ಇದ್ದ. ಒಂದ್ ಫ್ಲೋರ್ ಇಂದ ಮತ್ತೊಂದ್ ಫ್ಲೋರು ಮತ್ತೆ ಪೂರ್ತಿ ಓಡಿಸಿ ನಾರದ ಮುನಿಯವರಿಗೆ ಸುಸ್ತಾಗ್ಬಿಡ್ತು. ಹನುಮಂತ ಏನೋ ವಾನರ ಶಕ್ತಿ ಇದೆ, ಆದ್ರೆ ನಾರದ ಮುನಿಯವರು ನಮ್ ರೀತಿ ಅಷ್ಟು ಓಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಾರದ ಮುನಿ ಓಡಿ ಸುಸ್ತಾಗ್ಬಿಟ್ರು. ಆಮೇಲೆ ಹೇಳ್ತಾ ಇದ್ರು, ಹನುಮಂತ ದಯವಿಟ್ಟು ಕರುಣೆ ಮಾಡಿ ಮತ್ತೊಂದ್ಸಲ ಹಾಡು, ನಾನು ನನ್ನ ವೀಣೆ ತಗೊಳ್ಬೇಕು ಅಂತೇಳಿ. ಇಲ್ಲ ಅಂದ ಹನುಮಂತ ಹೇಳ್ತಾ ಇದ್ದ. ಕೊನೆಗೆ ಪೂರ್ತಿ ಎಲ್ಲ ಓಡಿಸಿದ್ಮೇಲೆ ಆಮೇಲೆ ಹನುಮಂತ ಹೇಳಿದ್ದ ನಾರದ ಮುನಿಯವರಿಗೆ, ನಮ್ಮ ಸಂಪೂರ್ಣ ಮನೆಯನ್ನ ನಾನು ಶುದ್ಧೀಕರಣ ಮಾಡಿಸ್ಬೇಕಿತ್ತು ನಿನ್ನ ಪಾದ ಧೂಳದಿಂದ. ನೀನು ಬಾ ಅಂತ ಹೇಳಿದ್ರೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಹನುಮಂತ ಎಷ್ಟು ತುಂಟನಾಗಿದ್ದ ಅಂತ ಹೇಳಿದ್ರೆ, ಸಣ್ಣ ಬಾಲಕನಾಗಿರುವಾಗ ಈ ರೀತಿ ಎಷ್ಟೊಂದು ಲೀಲೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಏನ್ ಕಲಿಯೋದು ನಾವು ಅಂದ್ರೆ ಅವ್ರ ಮನೆಯನ್ನು ನಾವು ಶುದ್ಧೀಕರಣ ಮಾಡ್ಬೇಕು. ನೋಡಿ, ಈ ಜಗತ್ತಿನಲ್ಲಿ ನಾವು ಮನುಷ್ಯನ ಶರೀರ ಪಡ್ಕೊಂಡಿರೋದೇ ಶುದ್ಧೀಕರಣ ಮಾಡೋದಕ್ಕೋಸ್ಕರ. ಈ ಜಗತ್ತಿನ ಎಷ್ಟೊಂದು ಕಲುಷಿತ ಇದೆ. ಶರೀರ ಕಲುಷಿತ ಇದೆ, ಮನಸ್ಸು ಕಲುಷಿತ ಇದೆ, ಬುದ್ಧಿ ಕಲುಷಿತ ಆಗೋಗ್ಬಿಟ್ಟಿದೆ. ಎಲ್ಲ ಹೃದಯದಲ್ಲಿ ಆಲ್ರೆಡಿ ಎಷ್ಟೊಂದು ತುಂಬಿದೆ. ಆಮೇಲೆ ಈ ಮೊಬೈಲ್ ಇನ್ನೂ ಹೆಚ್ಚು ತುಂಬಿಸ್ತಾ ಇದೆ, ಟಿವಿ ಇನ್ನೂ ಹೆಚ್ಚು ತುಂಬಿಸ್ತಾ ಇದೆ ಕಲುಷಿತ. ಅದಕ್ಕೋಸ್ಕರ ಪ್ರತಿದಿನ ನಾವು ಶುದ್ಧೀಕರಣ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಹೇಗೆ ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು? ಈ ರೀತಿ. ಸೊ ಈಗ ಅವ್ರಿಗೆ ಅನ್ನಿಸ್ತಾ ಇತ್ತು, ನಾನೇನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮ ಮನೆಯನ್ನು ಹೇಗೆ ಶುದ್ಧೀಕರಣ ಮಾಡೋದು ಅಂತ ಹೇಳಿದ್ರೆ ಭಕ್ತರ ಪಾದಧೂಳದಿಂದ. ಈಗ ಸಂಪತ್ತನ್ನು ಹೇಗೆ ಶುದ್ಧೀಕರಣ ಮಾಡುವಂಥದ್ದು? ದಾನದಿಂದ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ದಾನ ಹೇಗೆ ಮಾಡಬೇಕು ಅಂತ ಹೇಳಿ. ಈ 3 ಗುಣಗಳಲ್ಲಿ ಬರುತ್ತೆ ದಾನ: ಸತ್ವಗುಣ, ರಜೋಗುಣ ಮತ್ತು ತಮೋಗುಣದಲ್ಲಿ. ಈಗ ಸತ್ವಗುಣದಲ್ಲಿ ಹೇಗೆ ದಾನ ಅಂತ ಭಗವಂತ ಹೇಳ್ತಾ ಇದ್ದಾರೆ. ದಾತವ್ಯಂ ಇತಿ ಯದ್ದಾನಂ, ಕರ್ತವ್ಯದ ಮೂಲಕ ದಾನವನ್ನ ಮಾಡುವಂಥದ್ದು. ದೀಯತೆ ಅನುಪಕಾರಿಣೆ, ಕೊಡುವಂಥದ್ದು ಮತ್ತೆ ಪ್ರತಿಫಲವನ್ನ ಗಮನಿಸದೆ. ನಾನು ಇದು ಕೊಟ್ರೆ ಏನ್ ಕೊಡ್ತೆ ಮತ್ತೆ ವಾಪಸ್ ರಿಟರ್ನ್, ಈ ಭಾವನೆ ಇಲ್ಲದೆ ದಾನವನ್ನ ಮಾಡಿದ್ರೆ ಆಗ ಅದರ ಪೂರ್ತಿ ಫಲ ಸಿಗುತ್ತೆ. ಯಾವಾಗ ಈ ಭಾವನೆ ಇಟ್ಕೊಂಡು ಕೊಡ್ತೀವಲ್ಲ, ಆಗ ಅದರ ಫಲ ಸಿಗುವಂಥದ್ದು ಕಡಿಮೆನೆ. ಆಗ ನಾವು ಎಷ್ಟು ಅಂದ್ಕೊಂಡಿರ್ತೀವಲ್ಲ ಅಷ್ಟೇ ಬರುತ್ತೆ. ಆಗ ಅದರ ನಿಜವಾದ ಆಧ್ಯಾತ್ಮಿಕ ಫಲ ಬರುತ್ತಲ್ಲ, ಆಗ ಅದು ಆಧ್ಯಾತ್ಮಿಕ ಫಲ ಬರೋದಿಲ್ಲ. ಸೊ ಅದೀಯತೆ ಅನುಪಕಾರಿಣೆ. ಆಮೇಲೆ ಇದು ಕರ್ತವ್ಯದ ಮುಖಾಂತರ, ಮತ್ತೊಂದು ಅಪೇಕ್ಷೆ ಇಲ್ಲದೆ. ಆಮೇಲೆ ದೇಶೇ ಕಾಲೇಚ ಪಾತ್ರೇಚ,
ದೇಶ, ಕಾಲ ಮತ್ತು ಪಾತ್ರ ಇದರ ಸಂಪೂರ್ಣ ಜ್ಞಾನ ಇಟ್ಕೊಂಡು ಮಾಡುವಂಥದ್ದು ದಾನ. ಅಂದ್ರೆ ಹೇಗೆ? ದೇಶ, ಕಾಲ, ಪಾತ್ರ ಅಂದ್ರೆ ಏನರ್ಥ? ಭಾರತ ದೇಶದಲ್ಲಿ ದಾನ ಮಾಡ್ಬೇಕಾ, ಇಲ್ಲ ಅಮೆರಿಕ ಇಲ್ಲ ಬಾಂಗ್ಲಾದೇಶದಲ್ಲಿ ದಾನ ಮಾಡ್ಬೇಕಾ, ಎಲ್ಲಿ ದಾನ ಮಾಡೋದು ಅಂತ? ಹೆಂಗೆ? ದೇಶ ಅಂತ ಹೇಳಿದ್ರೆ ಏನರ್ಥ? ಯಾವ ಸ್ಥಳ ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ಯಾವ ರೀತಿ ಅವರು ಭಗವಂತನ ನನ್ನ ಸಂಪತ್ತನ್ನು ಹೇಗೆ ಅವರು ಉಪಯೋಗಿಸ್ಕೊಳ್ತಾರೆ, ಇದನ್ನ ಸಂಪೂರ್ಣವಾಗಿ ಜ್ಞಾನ ಇಟ್ಕೊಂಡು ದಾನವನ್ನ ಮಾಡುವಂಥದ್ದು. ಕೆಲವು ಸಲ ಏನಾಗ್ಬಿಡುತ್ತೆ, ನಾವು ದಾನ ಕೊಡ್ತೀವಿ, ಆದ್ರೆ ಅವರು ಅದನ್ನ ಬೇರೆ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೊಂಡ್ಬಿಟ್ಟಿರ್ತಾರೆ. ಆಗ ಅದರ ಫಲ ನಮಗೂ ನಾವು ಅನುಭವಿಸ್ಬೇಕಾಗತ್ತೆ. ಅವರು ಒಳ್ಳೆ ಕೆಲಸದಲ್ಲಿ ಬಳಸ್ಕೊಂಡಿದ್ರೆ ಅದರ ಒಳ್ಳೆಯ ಫಲ ನಮಗೂ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಾಲ, ಆಮೇಲೆ ಪಾತ್ರ. ಯಾರಾದ್ರೂ ವ್ಯಕ್ತಿ ತುಂಬಾ ಹಸುವಿದಾನೆ, ಆಮೇಲೆ ಮತ್ತೊಬ್ಬ ಅಷ್ಟು ಹಸುವಿಲ್ಲ, ಆದ್ರೆ ನೀವು ಕೊಟ್ಟಿರುವಾಗ ಆ ವ್ಯಕ್ತಿ ಎಷ್ಟು ಹಸುವಿದಾನಲ್ಲ ಅವನು ಕೊಟ್ಟರೆ ನಿಮಗೆ ಸಿಗುವಂತಹ ಪುಣ್ಯ ಇನ್ನೂ ಹೆಚ್ಚು ಜಾಸ್ತಿ. ಆ ರೀತಿ ದೇಶ, ಕಾಲ, ಪಾತ್ರ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ, ಇದು ಸಾತ್ವಿಕ ದಾನ ಅಂತ ಹೇಳುತ್ತೆ. ನಾನೀಗ ಭಾವಾರ್ಥ ಓದ್ತೀನಿ, ತಾವೆಲ್ಲರೂ ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ. ನಾನು ಪ್ರಶ್ನೆ ಕೇಳ್ತೀನಿ. ವೇದ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವನಿಗೆ ದಾನವನ್ನು ಕೊಡುವುದು ಯೋಗ್ಯ ಎಂದು ಹೇಳಿದೆ. ವಿವೇಚನೆ ಇಲ್ಲದೆ ದಾನ ಮಾಡಲು ಹೇಳಿಲ್ಲ. ಅಂದ್ರೆ ದಾನ ಮಾಡುವಾಗ ಏನ್ ಮಾಡ್ಬೇಕು? ಬುದ್ಧಿ ಇಟ್ಕೊಂಡು ದಾನವನ್ನು ಕೊಡಬೇಕು. ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಯಾವಾಗಲೂ ಪರಿಗಣಿಸಬೇಕು. ಅಂದ್ರೆ ಆಧ್ಯಾತ್ಮಿಕ ಕಾರ್ಯಗಳಿಗೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ. ಆದುದರಿಂದ ಯಾತ್ರಾ ಸ್ಥಳದಲ್ಲಿ, ಚಂದ್ರಗ್ರಹಣ, ಸೂರ್ಯಗ್ರಹಣ ಸಮಯದಲ್ಲಿ, ತಿಂಗಳಿನ ಕೊನೆಯಲ್ಲಿ, ಇಲ್ಲವೇ ಯೋಗ್ಯ ಬ್ರಾಹ್ಮಣನಿಗೆ, ವೈಷ್ಣವರಿಗೆ ಅಥವಾ ದೇವಾಲಯಗಳಲ್ಲಿ ದಾನ ಮಾಡುವುದು ಯೋಗ್ಯ ಎಂದು ಹೇಳಿದೆ. ಅಥವಾ ಜನ್ಮಾಷ್ಟಮಿ ಆ ರೀತಿಯ ಹಬ್ಬಗಳಿಗೆ ಇಂತಹ ದಾನಗಳನ್ನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡಬೇಕು. ಬಡಬಗ್ಗರಿಗೆ ಕೆಲವೊಮ್ಮೆ ಅನುಕಂಪದಿಂದ ದಾನವನ್ನು ಕೊಡುವುದುಂಟು. ಆದರೆ ಬಡವನಾದವನು ದಾನಕ್ಕೆ ಸರಿಯಾದ ಪಾತ್ರನಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆಯಾಗುವುದಿಲ್ಲ. ಕೆಲವು ಸಲ ಭಿಕ್ಷಕರು ಇರ್ತಾರೆ, ಅವರು ಪಾತ್ರೆನಲ್ಲಿ ಒಂದು 2 ರೂಪಾಯಿ 3 ರೂಪಾಯಿ ಇಟ್ಕೊಂಡಿರ್ತಾರೆ. ಆಮೇಲೆ ಸೈಡ್ನಲ್ಲಿ ಎಷ್ಟೊಂದು ನೋಟ್ಗಳು ಇಟ್ಕೊಂಡಿರ್ತಾರೆ. ಆಮೇಲೆ ಅದನ್ನೆಲ್ಲ ತಗೊಂಡೋಗಿ ಬಾಟಲ್ಸ್ಗಳನ್ನ ಕುಡಿದು ಬಿಡ್ತಾರೆ. ಎಷ್ಟೋವರೆಗೆ ನೋಡಿರ್ಬೋದು. ಸೊ ಈ ರೀತಿಯ ಅಂಥವ್ರಿಗೆ ನಾವು ದಾನ ಕೊಟ್ಟರಿಂದ ಏನು ಪ್ರಯೋಜನ? ಅವ್ರು ಅವ್ರ ಕೆಟ್ಟ ವ್ಯಸನಗಳಲ್ಲಿ ಅವ್ರು ಇನ್ನೂ ಹೆಚ್ಚಾಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಆ ರೀತಿಯ ದಾನ ಸಹಾಯ ಆಗೋದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ ವೇದ ಸಾಹಿತ್ಯವು ವಿವೇಚನೆ ಇಲ್ಲದೆ ದಾನವನ್ನು ಯೋಗ್ಯ ಎಂದು ಹೇಳುವುದಿಲ್ಲ. ಈಗ ರಾಜಸಿಕ ದಾನ ಹೇಗೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. 21ನೇ ಶ್ಲೋಕ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಇದರಲ್ಲಿ ಹೇಳ್ತಾ ಇದ್ದಾರೆ ಯತ್ತು ಪ್ರತ್ಯುಪಕಾರಾರ್ಥಂ. ಇದರಲ್ಲಿ ಪ್ರತಿ ಉಪಕಾರ, ಈಗ ನಾವು ದಾನ ಕೊಟ್ಟಿದ್ದೀವಿ, ಆದರೆ ಪ್ರತಿ ಉಪಕಾರ ಏನ್ ಸಿಗುತ್ತೆ ಆ ರೀತಿ ಲೆಕ್ಕ ನಾವೇನಾದ್ರೂ ಮಾಡಿದ್ರೆ ಆ ದಾನ ಏನಾಗುತ್ತೆ? ಆ ರಾಜಸಿಕ ದಾನ ಆಗೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ ನೋಡಿ, ಈ ಜಗತ್ತಿನಲ್ಲಿ ಈ ಸಂಪೂರ್ಣ ಜಗತ್ತು ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ನಾವು ಏನೇ ಕೊಡ್ತೀವಲ್ಲ ಅದು ವಾಪಸ್ ಬಂದೇ ಬರುತ್ತೆ. ನಾವು ಬೇರೆಯವ್ರಿಗೆ ಕೆಟ್ಟದ್ ಮಾಡಿದ್ರು ವಾಪಸ್ ಬಂದೇ ಬರುತ್ತೆ, ಒಳ್ಳೇದ್ ಮಾಡಿದ್ರು ವಾಪಸ್ ಬಂದೇ ಬರುತ್ತೆ. ನಾವು ಈ ಜೀವನದಲ್ಲಿ ಸ್ವಲ್ಪ ಏನಾದ್ರೂ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದು ಬಂದೇ ಬರುತ್ತೆ ನಮಗೆ. ನಾವು ಯಾವುದು ಬರೋದಿಲ್ಲ ಅನ್ನುವಂಥದ್ದು ಇಲ್ವೇ ಇಲ್ಲ. ಆದ್ರೆ ನಮಗೆ ಕೆಲವು ಸಲ ಗೊತ್ತಾಗೋದಿಲ್ಲ ಹೇಗ್ ಬಂದಿದೆ ಅಂತ. ಈಗ ನೋಡಿ, ಕೆಲವು ಸಲ ನಾವು ಯಾವ್ದಾದ್ರು ಒಂದು ಸಮಯ ನಾವು ನೋಡಿರ್ಬೋದಲ್ಲ, ಈಗ ಕೆಲವು ವ್ಯಕ್ತಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ ಅವಳ ಓದೋದಕ್ಕೆ. ಆ ಸ್ಕಾಲರ್ಶಿಪ್ ಹೇಗೆ ಬಂದ್ಬಿಡುತ್ತೆ? ಅವ್ರಿಗೆ ಸುಮ್ಮನೆ ಬಂದ್ಬಿಡ್ತು. ಕೆಲವ್ರಿಗೆ ಖುಷಿ ಆಗ್ಬಿಡುತ್ತೆ, ಓ ನನಗೆ ಸ್ಕಾಲರ್ಶಿಪ್ ಬಂದ್ಬಿಡ್ತು ಅಂತ. ಆದ್ರೆ ಹಿಂದಿನ ಜನ್ಮದಲ್ಲಿ ನಾವು ಕೊಟ್ಟಿರ್ತೀವಿ, ಅದಕ್ಕೋಸ್ಕರ ಈಗ ಬಂದಿದೆ.
ಈಗ ನಾವು ಈ ಜಗತ್ತಿನಲ್ಲಿ ಕೆಲವು ಸಲ ಜಾಸ್ತಿ ತಗೊಂಡಿರ್ತೀವಿ ಅಂತ ಹೇಳಿದ್ರೆ ಏನೆಲ್ಲ ಸ್ಟಾಕ್ ಇತ್ತಲ್ಲ ಅದೆಲ್ಲ ಈಗ ಕಳೆದೋಗ್ಬಿಟ್ಟಿದೆ, ಮುಗ್ದೋಗ್ಬಿಟ್ಟಿದೆ. ಈ ಜಗತ್ತಿನಲ್ಲಿ ಈ ಜೀವನದಲ್ಲಿ ಅಕಸ್ಮಾತ್ ನಾವೇನಾದ್ರು ಹೆಚ್ಚು ಕೊಟ್ಟಿದೀವಿ ಅಂತ ತಿಳ್ಕೊಳ್ಳಿ, ಆದ್ರೆ ಹೆಚ್ಚು ಬಂದಿಲ್ಲ, ನಮಗೆ ಹೆಚ್ಚು ಕೊಟ್ಟಿದೀವಿ, ಆದ್ರೆ ಅದರ ಅರ್ಥ ಏನರ್ಥ, ಮುಂದೆ ಬರುತ್ತೆ. ಸೊ ಈ ಜಗತ್ತಿನಲ್ಲಿ ಯಾವುದು ಎಲ್ಲದಕ್ಕೂ ಲೆಕ್ಕ ಇದೆ. ಈಗ ಕೆಲವು ಸಲ ನಾವೇನಾದ್ರೂ ಒಬ್ಬರಿಗೆ ಯಾರಾದ್ರೂ 10 ರೂಪಾಯಿ ಕೊಟ್ಟಿದೀವಿ ಅಂತ ಹೇಳ್ಕೊಳ್ಳಿ, ಏನಾಗುತ್ತೆ ಅದು ಮುಂದೆ ನಮಗೆ? ಅದು 10 + ಇಂಟ್ರೆಸ್ಟ್ ಆಗ ಮತ್ತೆ ನಮಗೆ ರಿಟರ್ನ್ ಬಂದ್ಬಿಡುತ್ತೆ. ಅದೇ ನಾವು ಏನಾದ್ರೂ ಸರಿಯಾದ ವ್ಯಕ್ತಿಗೆ ಕೊಟ್ಟಿದ್ರೆ ಅದು 100 ಪಟ್ಟು ಹೆಚ್ಚು ಬರುತ್ತೆ. ಆದ್ರೆ ನಾವೇನಾದ್ರೂ ಒಬ್ಬ ವೇದ ಶಾಸ್ತ್ರ ಓದಿರುವಂತ ಬ್ರಾಹ್ಮಣನಿಗೆ ಏನಾದ್ರು ಕೊಟ್ರೆ ಅದೇನಾಗುತ್ತೆ 1000 ಪಟ್ಟು ಹೆಚ್ಚು ಬರುತ್ತೆ. ಅದೇ ವೈಷ್ಣವರಿಗೆ ಏನಾದ್ರೂ ದಾನ ಕೊಟ್ರೆ ಅದು 1,00,000 ಪಟ್ಟು ಬರುತ್ತೆ. ಇದು ಶಾಸ್ತ್ರ ಹೇಳುತ್ತೆ. ಆ ರೀತಿ ಅದೇ ಭಗವಂತನಿಗೆ ಕೊಟ್ರೆ ಅಪರಿಮಿತವಾಗಿ ಬರುತ್ತೆ. ಯಾಕೆಂದ್ರೆ ಭಗವಂತನ ಅಪರಿಮಿತ ಶಕ್ತಿ ಇದೆ. ಆ ರೀತಿ ಯತ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದೇಶ್ಯ ವಾ ಪುನಃ ದೀಯಚೇ ಚ ಪರಿಕ್ಲಿಷ್ಟಂ. ನೋಡಿ ಹೇಳ್ತಾ ಇದ್ದಾರೆ, ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲ ಅಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ದೀಯಚೇ ಚ ಪರಿಕ್ಲಿಷ್ಟಂ. ಪರಿಕ್ಲಿಷ್ಟಂ ಅಂತಾರೆ ಕಷ್ಟಪಟ್ಕೊಂಡು ಕೊಟ್ರೆ ತದ್ದಾನಂ ರಾಜಸಂ ಸ್ಮೃತಂ ಅಂತ ಹೇಳಿದ್ರೆ, ನಾವು ದಾನ ಮಾಡುವಂಥದ್ದು ಯಾರು ಫೋರ್ಸ್ ಮಾಡಿ ದಾನ ಮಾಡಬಾರದು. ನಮ್ಗೆ ಎಷ್ಟು, ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿದ್ರೆ ನಾವು ಕೊಡ್ಲೋ ಬೇಡ ಆ ಭಾವನೆಯಿಂದ ಕೊಟ್ರೆ ಅದರ ಫಲ ಕಡಿಮೆ. ಆ ರೀತಿ ಹೇಳ್ತಾ ಇದ್ದಾರೆ. ನೋಡಿ ಹೇಳ್ತಾರೆ, ಕೆಲವೊಮ್ಮೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು ಕೆಲವೊಮ್ಮೆ ತುಂಬಾ ಕ್ಲೇಶದಿಂದ ಮತ್ತು ನಾನು ಈ ರೀತಿಯಲ್ಲಿ ಎಷ್ಟೇಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಈ ರೀತಿ ಕೆಲವೊಮ್ಮೆ ಮೇಲಿನವರು ವಿನಂತಿ ಮಾಡಿದರೆಂದು ಈ ರೀತಿ ಎಲ್ಲ ಅದು ರಾಜಸ ದಾನ ಅಂತ ಹೇಳ್ತಾರೆ. 22ನೇ ಶ್ಲೋಕ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ಇದರಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಆದೇಶ ಕಾಲೇ ಅಶುಚಿಯಾದ ಸ್ಥಳದಲ್ಲಿ, ಆಮೇಲೆ ಅನುಚಿತವಾದ ಕಾಲದಲ್ಲಿ ಆ ಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನ ಅದು ತಾಮಸ ಗುಣದ ದಾನ ಎಂದು ಹೇಳುತ್ತಾರೆ. ನೋಡಿ ಹೇಳ್ತಾರೆ, ಮದ್ಯಪಾನ, ಜೂಜಾಟ ಇಲ್ಲ ಈ ರೀತಿ ಎಲ್ಲ ದಾನ. ಮತ್ತೊಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ನಾನು ಹಿಂದಿನ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ, ಪುಣೆನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ದೊಡ್ಡ ಒಂದು ರೆಸ್ಟೋರೆಂಟ್ ಇತ್ತು. ಆ ರೆಸ್ಟೋರೆಂಟ್ ಯಾವುದು ಅಂತ ಹೇಳಿದ್ರೆ ವೆಂಕೀಸ್ ಚಿಕನ್, ವೆಂಕೀಸ್ ಕಿಚನ್ ಅಲ್ಲ, ವೆಂಕೀಸ್ ಚಿಕನ್. ಅವನು ದೊಡ್ಡ ರೆಸ್ಟೋರೆಂಟ್ ಇತ್ತು. ಅವನು ಅನ್ನಿಸ್ತು, ನಾನು ದೊಡ್ಡ ದಾನ ಮಾಡ್ಬೇಕು. ನಾನೇನ್ ಮಾಡ್ತೀನಿ ದಾನ ಅಂತ ಹೇಳಿದ್ರೆ ಎಲ್ಲರಿಗೂ ನಾನು ಅನ್ನದಾನ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ದೊಡ್ಡ ಒಂದು ಸಮಾರಂಭ ಮಾಡಿಬಿಟ್ಟು ಅಲ್ಲಿ ಎಲ್ಲ ಚಿಕನ್ಗಳನ್ನ ಮಾಡಿ ಅವನ್ಗೆಲ್ಲರಿಗೂ ತಿನ್ನಿಸ್ತಾ ಇದ್ದ. ಅವನ್ಗೆ ಅನ್ನಿಸ್ತಾ ಇತ್ತು ನಾನೀಗ ದೊಡ್ಡ ದಾನ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಏನ್ ದಾನ ಅದು? ತಾಮಸಕ ದಾನ. ಆದ್ರಿಂದ ಅವನಿಗೆ ಇನ್ನು ಎಷ್ಟೊಂದು ಪಾಪಕೃತ್ಯಗಳು ಬಂದ್ಬಿಡುತ್ತೆ, ಹೌದಲ್ಲ? ಸೊ ಅದಕ್ಕೋಸ್ಕರ ನಾವು ದಾನ ಮಾಡೋವಾಗ್ಲೂ ಹೇಗ್ ಮಾಡ್ಬೇಕು? ಸ್ವಲ್ಪ ಧ್ಯಾನಪೂರ್ವಕವಾಗಿ ದಾನ ಮಾಡ್ಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಸ್ಥಳ, ಕಾಲ ಮತ್ತು ಪಾತ್ರವನ್ನ ನೋಡ್ಬಿಟ್ಟು, ಆ ವ್ಯಕ್ತಿಯನ್ನ ನೋಡ್ಬಿಟ್ಟು ದಾನವನ್ನ ಮಾಡಬೇಕು. ಯೋಗ್ಯ ಲಕ್ಷ್ಯ ಇಟ್ಕೊಂಡು ದಾನವನ್ನ ಮಾಡಬೇಕು. ಇದು ದಾನ ಮಾಡುವಂತಹ ರೀತಿ. ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರ ಚರ್ಚೆ ಮಾಡಿದ್ದು, ಹೇಗೆ ನಾವು ಕೃಷ್ಣನ ಈ ಒಂದು ಲೀಲೆಯನ್ನು ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ
3 ಗುಣಗಳ ದಾನವನ್ನು ಚರ್ಚೆ ಮಾಡಿದ್ವಿ. ಈ ರೀತಿ ನಾವು ಭಗವಂತನ ಸೇವೆನಲ್ಲಿ ಏನೇ ಮಾಡಿದ್ರು ಅದು ಯಾವಾಗಲೂ ಅದು ಅನ್ಲಿಮಿಟೆಡ್ ರಿಟರ್ನ್ಸ್. ಕೃಷ್ಣನಿಗೆ ಏನಾದ್ರೂ ಕೊಟ್ಟರು ಯಾವಾಗಲೂ ಅದೇನೇ ಇರುತ್ತೆ, ಅನ್ಲಿಮಿಟೆಡ್ ರಿಟರ್ನ್ಸ್ ಅದು ಬಂದೇ ಬರುತ್ತೆ.